ಅಲ್ಲ, ಇಷ್ಟೊತ್ತಾದ್ರೂ ಇನ್ನೂ ಯಾಕೆ ಬಂದಿಲ್ಲ? ಫ್ಯಾಕ್ಟ್ರಿಯಲ್ಲಿ ಗಲಾಟೆ ಬೇರೆ ಅಂತ ಹೇಳ್ತಾ ಇದ್ರು, ಸ್ಟ್ರೈಕ್ ಏನೋ ಮಾಡ್ತಾ ಇದ್ದಾರಂತೆ. ಏನ್ ರಾವಣನೋ ಏನೋ. ಅಲ್ಲ, ಸಂಬಳ ಜಾಸ್ತಿ ಮಾಡೋರ್ಗೂ ಬಿಡಲ್ವಂತೆ. ಇವ್ರು ಮಾಡೋ ಕೆಲ್ಸಕ್ಕೆ ಈಗ ಕೊಟ್ಟ ಸಂಬಳನೇ ಜಾಸ್ತಿ. ಏನೋ ಸಫಲ ಆಗತ್ತೆ, ಬಂದ್ರು ಅಂತ ಕಾಣತ್ತೆ. ಯಾಕ್ರಿ, ಏನಾಯ್ತು? ಸಂಬಳ ಜಾಸ್ತಿ ಮಾಡಿದ್ರಾ? ಓಹೋ, ಫ್ಯಾಕ್ಟ್ರಿ ಒಪ್ಕೊಂಡಿರ್ಬೇಕು. ಗ್ರಾಚಾರ ಚೆನ್ನಾಗಿಲ್ಲ ಕಣೆ. ಯಾರಿಗ್ರಿ? ನೋಡೆ, ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಾಯ್ತು, ಎಲ್ಲ ತರ ಸ್ಟ್ರೈಕು ಮಾಡಾಯ್ತು. ಆದ್ರೆ ಫ್ಯಾಕ್ಟ್ರಿನವ್ರು ಜಗ್ಗದೇ ಇಲ್ಲ ಅಂತಾರೆ. ಇವತ್ತು ಪೊಲೀಸ್ ಅವ್ರನ್ನ ಕರ್ಸಿದ್ರು. ಕೆಲವ್ರಿಗೆ ಲಾಟಿ ಏಟು, ಕೆಲವ್ರಿಗೆ ಬೆನ್ಮೂಳೆನು ಮುರಿತು. ಹಾ, ನಿಮ್ಗೇನಾದ್ರು ಮುರಿತೇನ್ರಿ? ಹಾ, ನನಗ ಹಾ, ಅದೇನ್ ಮುರಿದಿದ್ಯೋ ನೋಡ್ಬಾಕ್ ಗೊತ್ತಾಗುತ್ತೆ. ಹಾ, ನೀವಾ ಮುರಿದ್ರು ನಂಗೆಲ್ರಿ ಹೇಳ್ತೀರಾ? ನೋಡಿ, 1000 ಸಲ ಬಡ್ಕಂಡೆ ಇಂಥ ಹೋಗ್ಬೇಡಿ ಅಂತ. ನೀವು ನನ್ ಮಾತು ಕೇಳಿದ್ರೆ ತಾನೆ? ವಿಶಾಲು, ಇದಕ್ಕೆಲ್ಲ ಹೆದರಿದ್ರೆ ಹೇಗೆ? ನಮ್ಮ ದೇಶಕ್ಕೋಸ್ಕರ ಎಂತೆಂತ ಮಹಾನುಭಾವರು ಹೋರಾಡಿದ್ದಾರೆ. ಅಂತರದವರಲ್ಲಿ ಕೆಲವರಂತೂ ತಮ್ಮ ಪ್ರಾಣ ಬಲಿದಾನನೂ ಮಾಡಿದ್ದಾರೆ. ಅಂಥದ್ರಲ್ಲಿ ನಾವು ಸತ್ಯಕ್ಕೆ ಹೋರಾಟ ಮಾಡುವಾಗ ಒಂದೆರಡು ಏಟ್ ಬೀಳೋ ಸಹಜ ಅಲ್ಲ. ಏನ್ರಿ ಇದು ಸತ್ಯ? ಕಂಡಿದ್ದೀನಿ. ದೇವ್ರ ಹಾಗೆ ಫ್ಯಾಕ್ಟ್ರಿ ನಡೀತಾ ಇತ್ತು, ಕೈ ತುಂಬಾ ಸಂಬಳ ಕೊಡ್ತಿದ್ರು. ಕೊಟ್ಟಿ ತಗೊಂಡು ಸುಮ್ಮನೆ ಇರಬಾರ್ದಿತ್ತ? ವಿಶಾಲು, ನಿನ್ಗೆ ಹೋರಾಟ ಅಂದ್ರೆ ಏನು ಗೊತ್ತಾಗೋದಿಲ್ಲ. ನಿಂದೆಲ್ಲ ಬರೀ ಹಾರಾಟ ಅಷ್ಟೇ. ಸಾಕು ಸುಮ್ಮನಿರಿ. 1 ವಾರದಿಂದ ನೋಡ್ತಾ ಇದ್ದೀನಿ, ನೀವು ನಿಮ್ ಕಡೆಯವರು ಹರತಾನೇ ಇದ್ದೀರಾ. ಅಂತೂ ಕೊನೆಗೂ ತೀರ್ಮಾನ ಆಗಿಲ್ವೇ? ಅಯ್ಯ, ಇವತ್ತು ತೀರ್ಮಾನ ಆಗೋಯ್ತೆ. ಹೌದಾ? ಎಷ್ಟು ಜಾಸ್ತಿ ಮಾಡ್ತಾರಂತ್ರಿ? ಏನು ಲಾಟಿ ಏಟ? ಅಲ್ರಿ, ಸಂಬಳ. ಸಂಬಳದಂತೆ ಸಂಬಳ, ಇನ್ ಎಲ್ಲಿ ಸಂಬಳನೇ? ಫ್ಯಾಕ್ಟ್ರಿ ಗೇಟ್ಗೆ ದೊಡ್ಡ ಬೀಗ ಹಾಕಿದ್ರು, ನಮ್ಮನ್ನೆಲ್ಲ ಬೀದಿ ಪಾಲ್ ಮಾಡಿದ್ರು. ಅಂದ್ರೆ ಲಾಕೌಟಾ? ಹೌದು, ಅವ್ರು ಲಾಕ್ಔಟ್ ಮಾಡಿದ್ರು, ನಾವು ವಾಕ್ಔಟ್ ಆದ. ಅಯ್ಯೋ, ಇದೊಂದು ಕೆಲಸನ ಹೋಯ್ತಾ? ಮರ್ಯಾದ ಹೆಸರಲ್ಲಿ ಗಂಡನ ಸಂಬಳ ಜಾಸ್ತಿ ಆಗುತ್ತೆ, ಸುಖವಾಗಿರ್ಬೋದು ಅಂತ ಎಷ್ಟು ಕನ್ಸು ಕಾಣ್ತೀವಿ. ಇಲ್ಲಿ ಇದೊಂದು ಸಂಬಳನ ಹೋಯ್ತಾ? ವಿಶಾಲು, ಯೋಚನೆ ಮಾಡ್ಬೇಡಮ್ಮ. ಇನ್ನೊಂದ್ 2 ದಿವಸ ತಡಿ, ಫ್ಯಾಕ್ಟ್ರಿ ಬೀಗ ತೆಗಿಸ್ತೀವಿ. ಯಾರ ಕೈಲಿ ಆ ಬೀಗ ರಿಪೇರಿ ಮಾಡೋಕೆ ಹೇಳ್ತಾನೆ? ಆಮೇಲೆ ಅವನು ದೊಡ್ಡ ಬೀಗ ಹಾಕ್ತಾನೆ. ನಿಮ್ಗೇನು ಸ್ವಲ್ಪನೂ ಮಾನ ಇಲ್ಲ, ಅಯ್ಯೋ, ಸ್ವಲ್ಪನೂ ಬುದ್ಧಿ ಇಲ್ಲ. ಆ ನಿಮ್ ಲೀಡರ್ಗೂ ವಿವೇಕನೇ ಇಲ್ಲ. ಹಾ, ಎರಡನ್ನೂ ಸರಿಯಾಗಿ ಹೇಳಿದೆ ನೋಡು. ನೀನ್ ಮದುವೆ ಆದ್ನಲ್ಲ, ಆಗ ನನ್ನ ಸ್ನೇಹಿತರೆಲ್ಲ ಹೇಳಿದ್ರು, ಲೋ ವಿಶ್ವ, ನಿಂಗ್ ಬುದ್ಧಿ ಇಲ್ಲ ಕಣೋ, ನಿನ್ ಹೆಂಡತಿ ಮಹಾ ಕೋಪಿಷ್ಟೆ, ಒಂದಲ್ಲ ಒಂದಿನ ನಿನ್ನ ಕುರಿ ಮಾಡ್ಬಿಡ್ತಾಳೆ ಅಂತ. ಹೇಗ್ರಿ ಕುರಿ ಮಾಡಕ್ಕಾಗತ್ತೆ? ಮಾಡಿದ್ರೆ ನಿಮ್ಮ ಟಗರು ಮಾಡ್ಬೋದಷ್ಟೇ. ಟಗರು ಮಾಡೋ ಉದ್ದೇಶನ ನಿಂದು ಅಲ್ವೇ? ಗಂಡನಿಗೆ ಇಷ್ಟೊಂದು ತೊಂದರೆ ಇರುವಾಗ ಹೆಂಡತಿ ಕಷ್ಟ ಹಂಚ್ಕೋಬೇಕು ಕಣೆ. ನೋಡಿ, ಈಗ ನನ್ ಕಷ್ಟ ಆಗ್ತಿದೆಯಲ್ಲ, ಅದನ್ನ ನೀವು ಹಂಚ್ಕೊಳ್ಳಿ. ಬೆಳಗ್ಗೆ ಬೆಂಕಿ ಹೋಗಿ ದುಡ್ದು ಕೈಗಾಲೆಲ್ಲ ಬಿದ್ದು ಹೋಗಿರಿ. ಮತ್ತೆ ಮನೆಗೆ ಬಂದ್ರೆ ಆ ಅಡಿಗೆ ಕೆಲಸ. ಅಯ್ಯ, ಅದಕ್ಕೆ ನಾನೇನೇ ಮಾಡಕ್ಕಾಗತ್ತೆ? ಯಾರಾದ್ರೂ ಒಬ್ರು ಕೆಲಸ ಮಾಡ್ಲೇಬೇಕು. ಯಾವಾಗ್ಲೂ ಗಂಡನೇ ನಿಭಾಯಿಸ್ಬೇಕು ಅಂತ ಏನಾದ್ರು ಕಾನೂನು ಇದೆಯಾ? ಮತ್ತೆ ಯಾವಾಗ್ಲೂ ಹೆಂಡತಿನೇ ಪಾತ್ರೆ ತೊಳಿಬೇಕಂತ ಏನಾದ್ರು ಕಾನೂನು ಇದೆಯಾ? ಸರಿ, ಸ್ವಲ್ಪ ಬನ್ನಿ ಇಲ್ಲಿ. ಬನ್ನಿ ಅಂತ ಬರ್ಬೇಕಪ್ಪ. ನೋಡಿ, ಹೇಗೂ ಫ್ಯಾಕ್ಟ್ರಿ ಶುರು ಆಗೋ ತನಕ ಮನೇಲಿದ್ದು ನಿಮ್ಗೆ ಬೇಜಾರಲ್ವಾ? ಹೌದು ಕಣೆ, ನೀ ಹೇಳಿ ತುಂಬಾ ಸರಿಯಾಗಿದೆ. ನೀನು ಅರ್ಧ ಅಂದ್ರೆ ನೀನೇ ಕಣೆ, ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ. ಮತ್ತೆ ಅರ್ಧಾಂಗಿ ನಾನಲ್ದೆ ಇನ್ಯಾರೇ ಆಗ್ತಾರೆ? ನಿಮ್ಮ ಅಂಗಿನೇ ನನ್ನ ಸಂಬಂಧದಲ್ಲಿ ಹೋಲಿಸ್ಬೇಕಪ್ಪ ಅಂತ ಕರ್ಮ ಬಂದಿದೆ ನನಗೆ. ವಿಶಾಲು, ಅವರವರು ಮಾಡಿದ ಅವರವರ ಕರ್ಮವನ್ನು ಅವರವರೇ ಅನುಭವಿಸಬೇಕು. ವಿಶಾಲು, ಏನು ಮಾಡ? ನೋಡಿ, ನಾನ್ ಹೇಳೋದು ಇಷ್ಟೇ, ಇವತ್ತಿಂದ ಅಡಿಗೆ ಕೆಲಸ ಎಲ್ಲ ನಿಮ್ದೆ. ಅಡಿಗೆ ಕೆಲಸ ನಂದ? ಲೇ, ನಾನ್ ನಿನ್ ಗಂಡ ಕಣೆ. ಗಂಡ ಆದ್ರೂ ಏನಾಯ್ತು? ಅಡಿಗೆ ಮಾಡಬಾರ್ದು ಅಂತ ಯಾವ ಪುರಾಣದಲ್ಲಿ ಹೇಳಿದೆ? ನೋಡಿ, ಭೀಮಸೇನ ಏನಾಗಿದ್ದ? ಭೀಮಸೇನ ಪುರಾಣ ಇತಿಹಾಸದ. ಮತ್ತೆ ಕಷ್ಟಕಾಲದವನ್ ಏನಾಗಿದೆ ಹೇಳಿ? ಭೀಮಸೇನ
ಹೆಡ್ ಕುಕ್ ಆಗಿದ್ದ. ಬೇಡ, ಹೆಡ್ ನಾನ್ ಆಗ್ತೀನಿ, ಕುಕ್ ನೀವಾಗಿ. ಬೇಡ ಬೇಡ ಅಂದ್ರು ಆ ಹಾಲ್ ಫ್ಯಾಕ್ಟ್ರಿಗೆ ಹೋಗಿ ಗಲಾಟೆ ಎಬ್ಸಿದ್ರಲ್ಲ, ಅದಕ್ಕೊಂದು ಪ್ರಾಯಶ್ಚಿತ್ತ ಆಗತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡಬೇಡ ಕಣೆ. ನೋಡಿ, ನಿಮ್ನ ಹಾಗೆ ಬಿಟ್ರೆ ಮತ್ತೆ ಫ್ಯಾಕ್ಟ್ರಿ ಹೋಗ್ತೀರಾ, ಮತ್ತೆ ಆ ಪೊಲೀಸಿಂದ ವಧೆ ತಿಂತೀರಾ. ಅದಕ್ಕೆ ಇದು ವಾಸಿ ಅಲ್ವೇನ್ರಿ? ಅಲ್ವೇ, 4 ಜನ ನೋಡಿದ್ರೆ ಏನಂತ ತಿಳ್ಕೊತಾರೆ. ಏನೋ ಅವಮಾನ ಇಲ್ಲ. ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿದ್ದಾರಂತ ಖುಷಿ ಪಡ್ತಾರೆ. ನೋಡಿ, ಮದ್ವೆಗೆ ಮುಂಚೆ ನೀವು ಒಬ್ರಿಗೆ ಅಡಿಗೆ ಮಾಡ್ತಿರ್ಲಿಲ್ವೇ? ಹೌದು, ನಾನು ಅಡ್ಗೆ ಮಾಡ್ಕೋತಾ ಇದ್ದೆ. ಮತ್ತೆ ಇಬ್ರಿಗೆ ಅಡಿಗೆ ಮಾಡಿದ್ರೆ ಆಯ್ತಪ್ಪ. ಇಬ್ರಿಗೆ ಅಡ್ಗೆನ ಅಲ್ವೇ? ನಾನು ಅಡ್ಗೆ ಮಾಡಿದ್ರೆ ನೀನೇನೇ ಮಾಡ್ತೀಯಾ? ನಾನಾ ಊಟ ಮಾಡ್ತೀನಿ. ನೋಡಿ, ಬ್ಯಾಂಕಿಗೆ ಹೋಗಿ ದುಡ್ದು ಸಂಬಳ ತರಬೇಡ. ನಾನು ವಿಶಾಲು, ಪಕ್ಕದ ಮನೆ ಮೀನಾಕ್ಷಿ ಗೊತ್ತಾದ್ರೆ ನಿನಗೆ ಅವಮಾನ ಅಲ್ವಾ? ಆಹಾ, ಆ ಮೀನಾಕ್ಷಿ ಸಂಸಾರ ನಾನ್ ಕಂಡಿಲ್ವೇನ್ರಿ? ಅವ್ರವ್ರ ಮನೆ ಕೆಲಸ ಮಾಡೋದ್ರಲ್ಲಿ ಏನ್ರಿ ತಪ್ಪಿದೆ? ಯಾರಿಗ್ ಬಿಡುವಿರುತ್ತೋ ಅವ್ರು ಮಾಡ್ತಾರಪ್ಪ. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ನೋಡಿ, ಅಡಿಗೆ ಮನೆ ಹೋಗಿ ಎಲ್ಲ ತೋಚತ್ತೆ. ಹೋಗಿರಿ. ಅಡುಗೆ ಮನೆಗೆ ಹೋಗ್ಬೇಕಾ? ಹಾ, ಹೋಗಿಂದ ಹೋಗ್ಬೇಕಪ್ಪ. ಸರಿ ಸರಿ ಅಬ್ಬಾ ದೇವ್ರೇ. ಹಾ, ಬರ್ತಿದ್ದಾರೆ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಇದು ಯಾರು ಬರೆದ ಕಥೆಯೋ. ಗಂಡಸು ದುಡಿಮೆ ಇದ್ರೆ ಜೋರ್ ಮಾಡ್ತಾರೆ, ಕಾಯ್ ದುಡಿಮೆ ಇಲ್ಲದಿದ್ರೆ ನಾಯಿ ಬಾಲ ಮುದ್ರಕೊಂಡಂಗ ಮುದ್ರಕೊಂಡಿರ್ತಾರೆ. ಇನ್ನೇನು ಕೆಲಸ ಇದೆಯೋ, ಇದು ಯಾರು ಬರೆದ ಕಥೆಯೋ. ರೀ ತುರಿ ಎಲ್ಲ ನೀವು ತಿಂದ್ಬಿಟ್ರೆ ರಾತ್ರಿಗೆ ಅಡಿಗೆ ಏನ್ರಿ ಮಾಡ್ತೀರಾ? ಅಲ್ವೇ, ಕಾಯಿ ಬಲ್ತಿದ್ಯೋ ಇಲ್ವೋ ಅಂತ ನೋಡ್ತಾ ಇದ್ದೆ ಕಣೆ. ನೋಡಿ ನೋಡಿ, ಬಲ್ತಿರೋ ಕಾಯಿನೇನ ಅಂತಾರದು, ಅದು ನಿಮ್ಗಿಂತ ಚೆನ್ನಾಗಿ ಬಲ್ತಿದೆ. ರಾತ್ರಿಗೆ ಅಡಿಗೆಗೆ ಬೇಕು, ಬೇಗ ಕುಡಿ. ಅಲ್ಲ, ಹೀಗೆ ಬಿಟ್ರೆ ನನ್ನ ಗತಿ ಏನು? ಅವಳು ತುರಿಯೋ ಮಣೆ ಆಗಿದ್ದಾಳೆ, ನಾನು ತೆಂಗಿನ ಹೋಳಾಗಿದ್ದೇನೆ. ಹೀಗೆ ಬಿಟ್ರೆ ನನ್ನನ್ನು ಚೆನ್ನಾಗಿ ತುರಿದಾಕ್ಬಿಡ್ತಾಳೆ. ಏನಪ್ಪ ಮಾಡೋದು ಇವಾಗ? ನಮ್ಮಪ್ಪ ಇದಾರಲ್ಲ, ಅವ್ರಿಗೆ ಕಾಗದ ಬರೀತೀನಿ, ಅವರೇ ಒಂದು ಸೊಲ್ಯೂಷನ್ ಕೊಡ್ತಾರೆ. ತೀರ್ಥರೂಪರಿಗೆ ವಿಶ್ವನಾಥನ ಅನಂತ ನಮಸ್ಕಾರಗಳು. ನೀವು ಆದಷ್ಟು ಬೇಗ ಬನ್ನಿ. ಬರುವುದು ತಡವಾದರೆ ನಾನು ಮನೆಯಿಂದ ಲಾಕೌಟ್ ಆಗಬೇಕಾಗುತ್ತದೆ. ಇಲ್ಲಿ ಫ್ಯಾಕ್ಟರಿ ಲಾಕೌಟ್ ಆಗಿದೆ. ಇಲ್ಲಿ ನಿಮ್ಮ ಸೊಸೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ ಎಂದು ಮಾತ್ರ ತಿಳಿಯಬೇಡಿ. ಅವಳು ತುರಿಯೋಮಣಿ ಆಗಿದ್ದಾಳೆ, ನಾನು ತೆಂಗಿನ ಹೋಳು ಆಗಿದ್ದೇನೆ. ಆದಷ್ಟು ಬೇಗ ಬನ್ನಿ. ಇಂತಿ ನಿಮ್ಮ ಮಗ ವಿಶ್ವನಾಥ. ಅಡ್ರೆಸ್ಸು ಜೋಡಿದಾರ್ ಶಿವಾನಂದರಾವ್, ಮನೆ ನಂಬರ್ 420, 111ನೇ ಕ್ರಾಸು, ಬಿಟ್ಟಬಂದೂರು, ಕುಂತೂರು ಹೋಬಳಿ, ನಿಂತೂರು ತಾಲೂಕ. ಬೇಗ ಬರ್ದು ಬೇಗ ಬೇಗ ಬನ್ರಿ. ಆಯ್ತು ಕಣೆ, ಬಂದೆ. ಅಯ್ಯಪ್ಪ, ಇಷ್ಟೊಂದು ಕಷ್ಟ ಪಡ್ತಿದ್ದೀನಿ. ಕಾಫಿ. ಕಾಫಿನಾ? ಲೋ ವಿಶ್ವ, ಏನಪ್ಪಾಜಿ? ನೀನ್ ನೋಡಿದ್ರೆ ನನ್ನ ಕರಳು ಕಿತ್ತು ಬರುತ್ತೆ ಕಣೋ. ಹಾಳಾದ್ ನಿನ್ ಲಾಕೌಟ್ ಫ್ಯಾಕ್ಟ್ರಿ,
ಓಪನ್ ಆಗೋವರೆಗೂ ನಿಂಗೆ ಈ ಚಾಕ್ರಿ ತಪ್ಪಿದ್ದಲ್ಲ ಬಿಡು. ಅಪ್ಪಾಜಿ ಯಾವ್ದಾದ್ರೂ ಒಂದು ಟೆಂಪ್ರರಿ ಕೆಲಸ ನೋಡಿ ನಂಗೆ. 2 ತಿಂಗಳಿಂದ ಅಡಿಗೆ ಮನೆ ಕೆಲಸ ಕಲ್ತಿದ್ದೀನಿ. ಯಾವ್ದಾದ್ರೂ ಹೋಟ್ಲ್ ಆದ್ರೂ ಪರವಾಗಿಲ್ಲ. ಅಯ್ಯಪ್ಪ ನಂಗೆ ತಡಿಯಕ್ ಆಗ್ತಾ ಇಲ್ಲ. ಎಲ್ಲ ಸರಿ ಹೋಗುತ್ತೆ ಕಣ. ಅಮ್ಮ, ಏನ್ರಿ ನನ್ ಟಿಫಿನ್ ಬಾಕ್ಸ್ ರೆಡಿ ಮಾಡಿದ್ರಾ? ರೆಡಿ ಇದೆ ಕಣೆ. ಹೌದಾ? ಇವತ್ತೇನ್ರಿ ಮಾಡಿದ್ರಿ? ಇವತ್ತ ಉಪ್ಪಿಟ್ಟು. ಆ ಛೇ ಇವತ್ತು ಉಪ್ಪಿಟ್ಟೇನಾ? ನೋಡಿ ಲಕ್ಷಣವಾಗಿ ದೋಸೆನೋ ಇಡ್ಲಿನೋ ಮಾಡ್ಬಾರ್ದಿತ್ತ? ದೋಸೆನೋ ಇಡ್ಲಿನೋ ಮಾಡ್ಬೇಕಾಗಿ. ಮತ್ತೆ ನಿಮ್ಮ ಅಪ್ಪಂಗೆ ಹೇಳಿ ಒಂದ್ ವೆಟ್ ಗ್ರೈಂಡರ್ ತರಿಸ್ಕೊಡು. ಸ್ವಿಚ್ ಹಾಕಿದ್ರೆ ಅದೇ ರುಬ್ಬುತ್ತೆ. ಅದೇ ರುಬ್ಬಿದ್ರೆ ನೀವ್ಯಾಕಿರೋದು? ಇದನ್ನೆಲ್ಲ ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲ ವಿಶ್ವ. ಬಾಜಿ ಗಂಡ ಅನಿಸ್ಕೊಂಡವನ್ಗೆ ಇದೆಲ್ಲ ಮಾಮೂಲು, ಬಿಟ್ಟಾಕಿ. ಏನ ಮಾಮೂಲು ಅದು? ನಿಮ್ಮ ತಾಯಿ ಜೊತೆ ನಾನು 33 ವರ್ಷ ಸಂಸಾರ ಮಾಡಿದೆ. ಒಂದಿನನೂ ಅವಳು ನನ್ನ ಕೈಲಿ ರುಬ್ಬಿಸ್ಲಿಲ್ಲ. ಒರಳ್ಕಲ್ಲಿ ಎಲ್ಲಿದೆ ಅನ್ನೋದೇ ನಂಗೆ ಗೊತ್ತಿರ್ಲಿಲ್ಲ. ನೋಡು ವಿಶ್ವ, 1000 ರೂಪಾಯಿ ಸಂಬಳ ತರ್ತಾ ಇದ್ದಾವ ನೀನು. ಏನೋ ಲಾಕೌಟ್ ಆಗಿದ್ಮೇಲೆ ಈ ದುಡ್ಡು ನಿನ್ನಲ್ಲಿ ಇಟ್ಕೋ, ಜೋಬಲ್ಲಿ ಇಟ್ಕೋ ವಿಶ್ವ. ಆಯ್ತಾ? ಹ್ಞೂ ಸರಿ. ಹಾ ಏನಮ್ಮ? ಮಾವಯ್ಯ ಎಲ್ಲ ಆರಾಮ? ಹ್ಞೂ ಆರಾಮಮ್ಮ. ಸರಿ, ನಿನ್ನ ಗಂಡನ ಸ್ವಲ್ಪ ಸರಿಯಾಗಿ ನೋಡ್ಕೊ ಅಮ್ಮ. ಅವಾಗವಾಗ ಅವನೇನಾದ್ರೂ ಅಡುಗೆಗೆ ಉಪ್ಪು ಖಾರ ಹಾಕೋದು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅದನ್ನೆಲ್ಲ ಹೊಟ್ಟೆಗೆ ಹಾಕಮ್ಮ. ಹಾಗಾಗಿ ಅವನು ನಿನ್ನ ಗಂಡನ ಥರನೂ ನೋಡ್ಕೊಮ್ಮ. ನೋಡಿ ಮಾವಯ್ಯ, ಇಲ್ಲ ನಾನೇನೋ ಕೆಲಸದಲ್ಲಿ ಇದ್ದೀನಿ ಪರವಾಗಿಲ್ಲ, ಇಲ್ಲ ಅಂದ್ರೆ ಈ ಪರಿಸ್ಥಿತಿಲಿ ಎಷ್ಟು ಕಷ್ಟ ಆಗ್ತಿರೋದು. ಎಲ್ಲ ದೇವರಿದಾನಮ್ಮ, ಎಲ್ಲ ದೇವರಿಲೆ. ಏನು ಯೋಚನೆ ಮಾಡಬೇಡ. ನೋ ವಿಶ್ವ, ಬಾರ ಇಲ್ಲಿ. ವಿಶಾಲ ಹೇಳಿದಕ್ಕೆ ತಲೆ ಎಲ್ಲ ಅಡಿಸ್ಕೊಂಡಿರೋ, ಗೊತ್ತಾಯ್ತಾ? ಎಲ್ಲ ಸರಿ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಹಾ ಎಲ್ಲ ಸರಿ ಹೋಗುತ್ತೆ. ನೋಡೆ ನಮ್ಮ ಅಪ್ಪಾಜಿ ಎಷ್ಟು ಒಳ್ಳೆಯವರು. ಮತ್ತೆ ಅವರಿಗಿರೋ ಒಳ್ಳೆ ಗುಣ ನಿಮ್ಗಿಲ್ವೇ? ಎಲ್ಲ ನನ್ ಕರ್ಮ. ದುಡ್ಡು ಕೊಟ್ಟಿದ್ರೆ ತರಕಾರಿ ತಗೊಂಡ್ಬರ್ತಾ ಇದ್ದೆ. ಆ ದುಡ್ಡ ಈಗ ತಾನೆ ನಿಮ್ಮ ಅಪ್ಪಾಜಿ ಕೊಟ್ಟಿಲ್ವೇ? ಅದ್ರಲ್ಲೇ ತಾನೆ, ಪರವಾಗಿಲ್ಲ. ವಿಶಾಲ್ ಅವರೇ, ಆ ವಿಶಾಲ್ ಅವರೇ. ಹಾ ಬಂದೆ ಮೀನಾಕ್ಷಿ ಅವರೇ, ಎಲ್ಲ ಕೆಲಸ ಆಯ್ತಾ? ಹ್ಞೂ ಆಯ್ತ್ರಿ, ನಿಮ್ದು? ಹಾ ನಮ್ದು ಆಯ್ತ್ರಿ. ಏನೋ ಶಾಪಿಂಗ್ ಹೋಗಿದ್ರಿ ಜಯನಗರದಲ್ಲಿ ನಿನ್ನೆ? ಹೌದ್ರಿ, ತಗೊಂಡ್ ಬಂದೆ. ಸ್ವಲ್ಪ ಸ್ಯಾರಿ ಪರ್ಚೇಸ್ ಇದು ಎಲ್ಲ ಮಾಡ್ಕೊಂಡ್ ಬಂದೆ. ಹೆಂಗಸ್ರದ್ದು ಇದ್ದಿದ್ದೆ ಅಲ್ವೇನ್ರಿ? ನಂಗೆ ಆಮೇಲೆ ತೋರಿಸಿ, ತಂದಿರೋದಲ್ಲಿ ಹೆಂಗಿದೆ ಅಂತ ನೋಡ್ತೀನಿ ಆಯ್ತಾ? ಸಂಜೆ ಬ್ಯಾಂಕಿಂದ ಬರ್ತೀರಲ್ಲ ಅವಾಗ ನಿಧಾನಕ್ಕೆ ತೋರಿಸ್ತೀನಿ ಬಿಡಿ. ಮತ್ತೆ ನಿಮ್ಮನೆಯವ್ರು ಕಾಣಿಸ್ತಾನೆ ಇಲ್ಲ. ನಮ್ಮನೆಯವರು ಟೂರ್ ಹೋಗಿದ್ದಾರೆ. ಹೌದಾ? ಎಷ್ಟ್ ದಿನ? 3 ದಿನ ಆಗತ್ತೆ ಬರೋದು. ಸರಿ ಅದ್ ಸರಿ, ಆಮೇಲೆ ಬಂದು ಮಾತಾಡ್ತೀನಿ. ಈಗ ನಾನ್ ಬ್ಯಾಂಕಿಗೆ ಹೋಗ್ಬೇಕಾಯ್ತಾ? ಆಯ್ತು ಬನ್ನಿ, ಪರವಾಗಿಲ್ಲ. ಬಾಯ್ ವಿಶಾಲ್ ಅವರೇ. ಬಾಯ್. ಏನದು ಮೀನಾಕ್ಷಿದ? ಆ ಮೀನಾಕ್ಷಿ ಅಂದ ಕೂಡ್ಲೆ ಯಾಕೆ ಇಷ್ಟೆಲ್ಲ ಮುಖ ಹಾಕೋದು? ಮೂತಿ ಒರ್ಸ್ಕೊಳ್ಳಿ ಮೊದ್ಲೆ. ಅಲ್ವೇ, ಪಕ್ಕದ ಮನೆಯವರು ಮಾತಾಡದೆ ಇದ್ರೆ ಚೆನ್ನಾಗಿರುತ್ತಾ? ನಿಮ್ಮಾಗೆ ಮನೇಲಿಲ್ಲ ಅಂತ ಹೇಳಿ. ಅಯ್ಯ, ಅವಾಗಿನ್ನು ಜಾಸ್ತಿ ಮಾತಾಡ್ತಾರಪ್ಪ. ಇದೊಳಗೆ ಇಷ್ಟ ಬಂದಲ್ಲ ನಂಗೆ. ಹೋದ ಮೊದಲು ಬಾಗ್ಲಾಕಿ, ಕಿಟಕಿ ಬಾಗ್ಲಾಕಿ. ನಾನು ನೆಮ್ಮದಿಯ ಕೆಲಸ ಹೋಗಂಗೆ ಇಲ್ವೇ? ಹಾಕಿ ಅದಕ್ಕೆ ಬಿರುಟ ಇಲ್ಲ ಕಣೆ, ತೆಕ್ಕೊಂಡ್ಬಿಡುತ್ತೆ. ನೋಡಿ ನಿಮ್ಮಣ್ಣ ಆ ಕಿಟಕಿನ 2 ರಿಪೇರಿ ಮಾಡಿಸ್ತೀನಿ. ಮೊದ್ಲು ಅರಿಯರ್ಸ್ ಬರ್ಲಿ, ಆಮೇಲೆ ಇದೆ ನಿಮ್ಗೆ. ನೋಡಿ ಈಗ ನಂಗೆ ತಡ ಆಗ್ತಾ ಇದೆ, ನಾನು ಬ್ಯಾಂಕಿಗೆ ಹೋಗ್ತಿದ್ದೀನಿ. ಜೋಪಾನ. ಮತ್ತೆ ನೀವು ಅಡಿಗೆ ಮನೆ ಕೆಲಸ ಮಾಡಿ. ನೀವು ತಪ್ಪದೆ ಆ ಕಡೆ ನೋಡ್ಬೇಡಿ, ಅಲ್ಲಿ ಹೋಗ್ಲೇಬೇಡಿ. ರೀ ಮತ್ತಲ್ಲೇ ನೋಡ್ತಾ ಇದ್ದೀರಾ? ನಾನ್ ಹೇಳ್ತಾ ಇದ್ದೀನಿ, ಇಲ್ಲೇನ್ ಮಾಡ್ತಾರ? ಅಡಿಗೆ ಮನೆ ಹೋಗಿ. ಅಬಾ ಅಮ್ಮ ಅವರು ಆಫೀಸ್ಗೆ ಹೋಗೋವರೆಗೂ 1 ನಿಮಿಷನೂ ಪುರ್ಸೊತ್ತಾಗಲ್ಲ. ಯಾವಾಗ್ಲೂ ತರಕಾರಿ ಹೆಚ್ಚು, ತೆಂಗಿನಕಾಯಿ ತುರಿ, ಅಡಿಗೆ ಮಾಡು, ಇದೇ ಆಗೋಯ್ತು. ಬೆಳಗ್ಗೆಯಿಂದ ಪೇಪರೇ ಓದಿಲ್ಲ ನಾನು. ನೋಡೋಣ ಏನಿದೆ ಅಂತ. ಪತ್ನಿಯಿಂದ ಪತಿಯ ಕೊಲೆ. ಅಬ್ಬಬ್ಬಬ್ಬಾ,
ಗಂಡನ ಅವಿಧೇಯತೆಯನ್ನು ಸಹಿಸಲಾಗದೆ ಹೆಂಡತಿಯು ಹಾಡು ಹಗಲಲ್ಲೇ ಗಂಡನನ್ನು ಈಳಿಗೆ ಮಣಿಯಿಂದ ಕೊಚ್ಚೆ ಕೊಲೆ ಮಾಡಿದಳೆಂದು ವರದಿಯಾಗಿದೆ. ಅಯ್ಯಯ್ಯೋ, ಈರುಳ್ಳಿ ಸಿಪ್ಪೆ ಸುಲಿಯುವ ವಿಷಯವಾಗಿ ಇಬ್ಬರ ನಡುವೆ ತಕರಾರು ನಡೆದು ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಈ ಘಟನೆ ನಡೆಯಿತೆಂದು ವಿವರಿಸಲಾಗಿದೆ. ಛೇ, ರಾಮರಾಮ, ಗಂಡ ಅನ್ನಿಸ್ಕೊಂಡವನು ಪೇಪರ್ ಓದಕ್ಕೂ ಹೆದರ್ಕೋಬೇಕಲ್ಲಪ್ಪ. ಅಂಥ ಕಾಲ ಬಂದ್ಬಿಟ್ಟಿದೆ. ಓ ಪ್ರಸಿದ್ಧ ಚಲನಚಿತ್ರ ನಟಿ ಸೋನಾ ಮಾಲಿನಿಗೆ ಹೆಣ್ಣು ಮಗು ಜನನ ನಮ್ಮ ಪ್ರತಿನಿಧಿಯಿಂದ. ಏನಪ್ಪ ಇವನು? ನಮ್ ಮಿಶಾಲ್ಗಾದ್ರೂ ಒಂದ್ ಮಗು ಆಗಿದ್ದಿದ್ರೆ ಆಡಿಸ್ಕೊಂಡು ಮನೇಲಿ ಇರ್ತಾ ಇದ್ದೆ. ವಿಶ್ವನಾಥ್ ಅವ್ರೆ, ಮೀನಾಕ್ಷಿ ಅವರೇ, ಬಂದೆ. ಏನ್ ಮಾಡ್ತಾ ಇದೀರ್ರಿ? ಏನು ಇಲ್ಲ. ಅಡಿಗೆ ಆಯ್ತಾ ನಿಮ್ದು? ಹ್ಞೂ ಆಯ್ತ್ರಿ. ನಿಮ್ದು? ನಂದು ಆಯ್ತು ರೀ. ಏನ್ ಮಾಡಿದ್ರಿ? ನಾನಾ ನುಗ್ಗೆಕಾಯಿ ಹುಳಿ ಬದನೆಕಾಯಿ ಪಲ್ಯ ಮಾಡಿದ್ದೆ. ನೀವು? ಓ ಸೇಮ್, ನಾವು ಅದೇ ಮಾಡಿದೀವಲ್ರಿ. ಹೌದಾ? ಸೇಮ್ ಟು ಸೇಮ್. ನೋಡಿ ಹೆಂಗಿದೆ. ಮತ್ತೆ ಕೆಲಸ ಎಲ್ಲ ಆಯ್ತ್ರಾ? ಆಯ್ತು. ವಿಶಾಲ್ ಅವ್ರು ಹೋದ್ರಾ? ಹೋದ್ರು. ಒಂದ್ ಬುಕ್ ಕೊಟ್ಟಿದ್ರು, ಅವ್ರಿಗೆ ಕೊಟ್ಬಿಡಿ. ಬಂದ್ಮೇಲೆ ದಯವಿಟ್ಟು. ಮೀನಾಕ್ಷಿ ನನಗೆ ಲೆಟರ್ ಕೊಟ್ಟಿದ್ದಾರೆ. ಅಯ್ಯಪ್ಪ, ಎಂತ ಸುದ್ದಿ! ಮೀನಾಕ್ಷಿ ಹ್ಯಾಂಡ್ ರೈಟಿಂಗ್, ಆಹಾ, ಮೀನಾಕ್ಷಿ ಅಷ್ಟೇ ಸುಂದರವಾಗಿದೆ. ಯಾರದು? ಅಯ್ಯಪ್ಪ, ಏನಯ್ಯ ಮೋಹನ, ಬಂದ್ಬಿಟ್ಟೆ? ಏನಯ್ಯ ವಿಶ್ವ, ಹೇಗಿದ್ದೀಯಾ? ಚೆನ್ನಾಗಿದ್ದೀನಪ್ಪ. ಏನ್ ಸಮಾಚಾರ? ಏನಿಲ್ಲ ಕಣು, ಇಲ್ಲಿ ಪಕ್ಕದ ಬೀದಿಯಲ್ಲಿ ಬಂದಿದ್ದೆ. ಯಾವ್ದೋ ಪೆಟ್ಟು ಕೇಸು ಅಲ್ವೋ. ಹೆಂಡತಿ ಮನೆಯಲ್ಲಿ ಇಲ್ದೇ ಇದ್ದಾಗ ಅವನು ಗಂಡ ಪಕ್ಕದ ಮನೆ ಕಿಟಕಿಯಲ್ಲಿ ಬಗ್ ನೋಡ್ತಿದ್ನಂತೆ. ಪಕ್ಕದ ಕಿಟಕಿ ಬಗ್ ನೋಡುದ? ಹೌದು. ಬಗ್ ನೋಡಿದ್ರೆ ಏನಾಗುತ್ತೆ? ಹಾಕ್ತಾರೆ ಒಳಗೆ, ಜೈಲು. ಯಪ್ಪ ಮೋಹನ, ಕೂತ್ಕೊಳ್ಳಯ್ಯ. ಸರಿ. ಯಪ್ಪ, ಇವನ್ ನನ್ ಬುಡಕ್ಕೆ ಬರ್ತಾ ಇದ್ದಾನೆ, ನನ್ನ ಜೈಲ್ಗೆ ಹಾಕೋದಕ್ಕೆ. ಇವನ್ ಕಾಫಿ ಕೊಟ್ಟು ಏನಾದ್ರು ಪೋಸಿ ಮಾಡ್ಬೇಕು. ತಗೊಳಯ್ಯ ಕಾಫಿ. ಸರಿ ವಿಶ್ವ, ಮನೆ ಕೆಲಸ ಎಲ್ಲಿವರೆಗೆ ಬಂತು? ಎಲ್ಲ ಆಯ್ತಪ್ಪ. ಹಿಂದ್ಗಡೆ ಬಟ್ಟೆ ನೆನ್ಸಿಟ್ಟಿದೀನಿ. ಅಮ್ಮ ಅವ್ರ ಸೀರೆ ಎಲ್ಲ ಒಗದಾಕ್ಬಿಟ್ರೆ ಕೆಲಸ ಮುಗ್ದಂಗೆ. ಅಲ್ವೋ ವಿಶ್ವ, ಅದೇನೋ ಹೇಳ್ತಾರಲ್ಲ, ಹೆಣ್ಣಿನ ಸೆಟ್ ಗುಣಗಳನ್ನು ವರ್ಣಿಸುವಾಗ ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ. ಅಲ್ವೋ, ನೀನ್ ಮಾತ್ರ ಇಲ್ಲಿ ಹಾಗಲ್ಲ. ಹೇಗೆ? ನಾನ್ ಹೇಳ್ತೀನಿ ಕೇಳ್ಕೊ. ಸರಿ. ಕಾರ್ಯೇಶು ಕೂಲಿ. ಸರಿ. ಕ್ಲೀನೇಶು ದಾಸ. ಆಯ್ತು. ರುಪ್ಪೇಶು ಭಟ್ಟ. ಸರಿ. ಗುಡಿಸೇಶು ತೋಟಿ. ಸರಿ. ಒಗೆಯೇಶು ದೋಬಿ. ಅಲ್ವೋ, ಮುಖ್ಯವಾದೊಂದು ಯಾಕೆ ಬಿಟ್ಟಿದೀಯಾ? ಏನಪ್ಪ ಅದು? ಶಯನೇಶು ಗಂಡ. ಅಯ್ಯೋ, ಕಡೆದ್ ಮಾತ್ರ ಗ್ಯಾರಂಟಿ ಇಲ್ಲ ಕಣಯ್ಯ. ಅವ್ರು ಮೂಡ್ ನೋಡ್ಕೊಂಡು ಮಂತ್ರ ಹೇಳ್ಬೇಕು, ಹಾಗಾಗ್ಬಿಟ್ಟಿದೆ ನಮ್ ಪರಿಸ್ಥಿತಿ. ಅಲ್ವೋ ವಿಶ್ವ, ನಿನ್ ಪರಿಸ್ಥಿತಿ ಹೀಗಾಗಬಾರ್ದು. ಅಲ್ವೋ, ಈ ಫ್ಯಾಕ್ಟ್ರಿ ಲಾಕೌಟ್ ಆದ ಮಾತ್ರಕ್ಕೆ ಇಷ್ಟು ಅಧೋಗತಿಗೆ ಹೋಗೋದಾ? ಛೇ 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 ಛೇ. ವಿಶ್ವ, ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳಯ್ಯ. ಅಲ್ವೋ, ಒಬ್ರು ಅಮೆರಿಕನ್ ರೈಟರು ಒಂದು ಪುಸ್ತಕ ಬರೆದಿದ್ದಾರೆ, ಹೌ ಟು ಬಿಕಮ್ ಎ ಗುಡ್ ಹಸ್ಬೆಂಡ್ ಅಂತ. ಅದನ್ನಾದ್ರೂ ತರ್ಸ್ಕೊಂಡು ಓದಯ್ಯ. ಪುಸ್ತಕ? ಹೌದು. ಅಲ್ಲಯ್ಯ, ಹೇಳೋ. ನನ್ ಕೆಲ್ಸ ನಿನಗ್ ಗೊತ್ತಿಲ್ವಾ? ಸರಿ. ಮೇಲ್ ಸಾರ್ಸು. ಹೌದು. ಕೆಳಗ್ ಗುಡ್ಸು. ಸರಿ. ಇಸ್ತ್ರಿ ಮಾಡು. ಸರಿ. ತರಕಾರಿ ಹೆಚ್ಚು. ಹೌದು. ಅಡಿಗೆ ಮಾಡು. ಹೌದು. ಇಷ್ಟೊಂದ್ ಕೆಲಸ ಇಟ್ಕೊಂಡು ನಾನು ಎಲ್ಲಯ್ಯ ಪುಸ್ತಕ ಓದ್ಲಿ? ನನಗೆ ಎಲ್ಲಯ್ಯ ಪುಸ್ತಕ ಸಿಗುತ್ತೆ? ವಿಶ್ವ, ಮೋಹನ, ಒಂದ್ ಕೆಲಸ ಮಾಡು. ಸರಿ, ಹೇಳು. ನನ್ನ ಸಮಸ್ಯೆ ನಿನ್ಗೆ ಹೇಗೂ ಗೊತ್ತಿದೆ. ಅದಕ್ಕೊಂದ್ ಪರಿಹಾರ ಏನಾದ್ರೂ ಶಾರ್ಟ್ ಕಟ್ ಮೆಥಡ್ ಇದ್ರೆ ಹೇಳಯ್ಯ ಪ್ಲೀಸ್. ವಿಶ್ವ, ವಿಶ್ವ, ಅದೇ ನಾವು ಪೊಲೀಸ್ನವ್ರು ಮಾಡ್ತೀವಲ್ಲ, ನಮ್ ಟ್ರಿಕ್ ಇದೆ. ಆಪಾದತನ್ನ ಎಳ್ಕೊಂಬಂದು ಅವನ ಮೇಲೆ ಸಿಕ್ಕಾಪಟ್ಟೆ ರೇಗಾಡ್ಬಿಡ್ತೀವಿ, ಬೈದಾಡ್ಬಿಡ್ತೀವಿ, 4 ಹಾಕೇ ಬಿಡ್ತೀವಿ. ಆ ಆಪಾದಿತ ತಪ್ಪಾಗ್ಲಿ ಬಿಡ್ಲಿ, ಸಾರ್ ತಪ್ಪಾಯ್ತಂತ ಒಪ್ಕೊಂಡ್ಬಿಡ್ತಾನೆ. ಹೌದಾ? ಅಲ್ವೋ, ಈಗ ತಾನೇ ನಾನು ಒಬ್ಬನು ಒದ್ದು ಬಂದೆ, ಗೊತ್ತಾ? ಒದ್ದು ಬಂದ್ಯಾ? ಹೌದು. ಅವನೇನ್ ತಪ್ಪು ಮಾಡಿದ್ದ? ವಿಶ್ವ, ಅದೇ ನೋಡು, ಅದು ಅವನಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನನ್ ಡ್ಯೂಟಿ ನಾನ್ ಮಾಡ್ಬೇಕಲ್ಲ. ಏನಪ್ಪಾ ಅದು ನಿನ್ನ ಡ್ಯೂಟಿ? ವಿಶ್ವ, ಅದೇ ನೋಡು, ಒದಿಯೋದು. ಒದಿಯೋದೇ ನಿನ್ ಡ್ಯೂಟಿ? ಹೌದು.
ಅಲ್ಲಯ್ಯ, ಹಾ ಕಾಲೇಜ್ ಡೇಸ್ ಅಲ್ಲಿ ನೀನು ಫುಟ್ಬಾಲ್ ಪ್ಲೇಯರ್ ಆಗಿದ್ದ ಹೌದು ಅಲ್ವಾ? ಹೌದು. ನಿನಗೆ ಎಲ್ಲಿ ಓದಿಬೇಕು, ಯಾರಿಗ್ ಓದಿಬೇಕು, ಹೇಗ್ ಓದಿಬೇಕು, ಹೌದು. ಯಾಕೆ ಓದಿಬೇಕು ಎಲ್ಲಾ ಗೊತ್ತಿದೆ ನಿನಗೆ. ಹೌದು. ನಾನ್ ಆಡ್ತಾ ಇದ್ದದ್ದು ಬ್ಯಾಡ್ಮಿಂಟನ್. ಬ್ಯಾಡ್ಮಿಂಟನ್. ನಂಗೂ ಒದ್ದ ಅಭ್ಯಾಸ ಇಲ್ಲ ಕಣಯ್ಯ. ವಿಶ್ವ. ಒಂದ್ ವೇಳೆ ನಾವು ಒದ್ದೆ ಅಂತ ಇಟ್ಕೋ, ಅದೇ ರೀಬೌಂಡ್ ಆಗಿ ನನಗೆ ಸರಿ. ಬರಲ್ಲ ಅನ್ನೋದು ಏನ್ ಗ್ಯಾರಂಟಿ? ಅಲ್ಕೊಂಡು ವಿಶ್ವ, ಡೌಟ್ಸ್ಗಳು ಇರೋದು ನಾವು ಪಡ್ಲಿಕ್ಕಲ್ಲು, ನಮ್ಮ ಮೇಲೆ ನಾವು ಡೌಟ್ ಪಟ್ರೆ ಹೇಗೆ ನೋಡು. ನಮ್ಮ ಮೇಲೆ ನಾವು ಡೌಟ್ಸ್ ಪಡೋದಾದ್ರೆ ನಾವು ಈ ಜೀವನದಲ್ಲಿ ಏನು ಸಾಸೋಕಾಗಲ್ಲಯ್ಯ. ಸರಿ, ಒಂದು ಕೆಲಸ ಮಾಡು, ಏನಪ್ಪ ಪೆನ್ನು ಅದು? ಪೇಪರ್ ತಗೊಂಡು ಬಾ, ಬರ್ಕೊಡ್ತೀನಿ. ಪೇಪರ್ ಎಲ್ಲಿದೆ ಗೊತ್ತಿಲ್ಲಯ್ಯ, ಪೆನ್ನಲ್ಲಿ ಇಂಕ್ ಮುಗ್ದೋಯ್ತು, ಈಗ ತಾನೇ ಬರ್ದಿಟ್ಟೆ. ಬಿಡು. ಹಾಳಾಗ್ಲಿ ಬಿಡು, ನಿನ್ ಮುಖ ನೋಡಿದ್ರೆ ತಿಳಿಯುತ್ತೆ. ನಾನು ಹೊರಟೆ. ಏ ಏ ಏ ಇಟ್ಕೋಪ್ಪ. ಹೇಳು. ಏನೋ ನಾನು ಹೋಗ್ತೀನಿ ಅಂತ ಹೇಳಕ್ಕೆ ಎಂಟ್ರಿ ತಗೊಂಡಿಯ ನೀನು? ಮತ್ತೇನ್ ಮಾಡಂದ್ರಿ? ಅಲ್ಲಯ್ಯ, ನನ್ನ ಪರಿಸ್ಥಿತಿ ಗೊತ್ತಿದೆ, ಆಗ್ಲೇ ಹೇಳಿದೀನಿ, ಅದಕ್ಕೊಂದು ಏನಾದ್ರೂ ಪರಿಹಾರ ಹೇಳಯ್ಯ ಪ್ಲೀಸ್. ವಿಶ್ವ, ಒಂದು ಸಿಂಪಲ್ ಮೆಥಡ್. ಏನಪ್ಪ ಅದು ಹೇಳಯ್ಯ, ನಾ ಕೇಳಿಸ್ಕೊತೀನಿ, ಹೇಳಯ್ಯ. ಇವತ್ ನಿನ್ನ ಹೆಂಡತಿ ಆಫೀಸಿಂದ ಬರ್ತಾಳಲ್ಲ, ಹಾ. ಅವಳ ಮೇಲೆ ಸಿಕ್ಕಾಪಟ್ಟೆ ರೇಗಾಡು, ಬ್ರೇಕ್ ಬಿಡೋದು, ಬೈದಾಡು, ಬೈದ್ ಬಿಡೋದು ಕೆಲಸ. ಹಾ. ಅವಳು ಅಲ್ಲಿ ನಿಂತ್ರೆ ಅಲ್ಲಿ ಯಾಕೆ ನಿಲ್ತಿ, ಅಲ್ಲಿ ಯಾಕೆ ನಿಂತೆ, ಇಲ್ಲಿ ಇಲ್ಲಿ ಯಾಕೆ ಕೊಡ್ತಿ, ಇಲ್ಲಿ ಯಾಕೆ ಕುಂತೆ, ಅಲ್ಲಿ ಯಾಕೆ ನಿಲ್ತಿ, ಅಲ್ಲಿ ಯಾಕೆ ನಿಂತೆ, ಇಲ್ಲಿ ಯಾಕ್ ಇಲ್ಲಿ ಯಾಕೆ ಕುಂತೆ. ಹಂಗ್ ಮಾಡಿದ್ರೆ ಸರಿ ಹೋಗುತ್ತೆ. ಯಾ. ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಈ ವಿಶ್ವನ? ಇವತ್ತು ಹಂಗೆ ಮಾಡದಯ್ಯ, ಅಲ್ಲಿ ಯಾಕೆ ನಿಂತೆ, ಇಲ್ಲಿ ಯಾಕೆ ಕುಂತೆ, ಹೇಳೇ ಬಿಡದಯ್ಯ. ಏನು ಅಂತ ತಿಳ್ಕೊಂಡಿದ್ಯಾ ನನ್ನ? ಮತ್ತೆ ನಿನಗೆ ಡೌಟ್ಸ್? ನನಗೆ ಸಾಕಾಗಿ ಹೋಗಿದೆ ನಿನ್ನ ಡೌಟ್ಸ್ ಎಲ್ಲ. ಅಲ್ಲ ಕಣಯ್ಯ, ನಾನು ಹಂಗ್ ರೇಗಾಡಿದ್ರೆ ಅವಳು ನನ್ ಡೈವರ್ಸ್ ಮಾಡಿದ್ರೆ ನಾನು ಏನಯ್ಯ ಮಾಡ್ಲಿ? ವಿಶ್ವ, ನಿನ್ನ ಹೆಂಡತಿ ನಿನಗೆ ಡ್ರೈವರ್ಸ್ ಕೊಟ್ರೆ ನಾನಿದ್ದೀನಲ್ಲೋ. ಅಯ್ಯ ರಾಮ, ನೀನಿದೆಯಾ ಸರಿ, ನೀನಿದ್ರೆ ಹೆಂಡತಿ ಇದ್ದಂಗ ಆಗುತ್ತೇನಯ್ಯ. ವಿಶ್ವ, ಹೆಂಡತಿನ ಎದುರಿಸೋಷ್ಟು ಧೈರ್ಯ ಬೇಕೋ ಅಲ್ವೋ? ನೀನು ನಿನ್ನ ಹೆಂಡತಿನ ಎದುರಿಸೋಷ್ಟು ಧೈರ್ಯ ಇಲ್ದಿರೋನು ನೀನೊಬ್ಬ ಗಂಡಸನ. ನೋಡು ವಿಶ್ವ, ನಾನ್ ನಿನಗೆ ಹೇಳೋಷ್ಟು ಹೇಳಿದ್ದೀನಿ. ಹೇಳಪ್ಪ. ಇದ್ರ ಮೇಲೆ ನಿನ್ನಿಷ್ಟ. ವಿಶ್ವ, ನನಗೆ ಟೈಮ್ ಆಯ್ತಪ್ಪ, ನಾನು ಮನೆಗೆ ಲೇಟ್ ಆಗಿ ಹೋದ್ರೆ ಲೇಟ್ ಆಗೋದ್ರೆ ನನ್ನ ಹೆಂಡತಿ ನನ್ನ ಚೆನ್ನಾಗಿ ಹರ್ಕೊಂಡು ಕುಡಿತಾಳಪ್ಪ. ನಾ ಹೊರಟೆ. ಪೊಲೀಸ್ ಅಪ್ಪನ ಹೆಂಡತಿ ಅವನ್ ಚೆನ್ನಾಗಿ ಹರ್ಕೊಂಡು ಕುಡಿತಾಳಂತೆ. ನನ್ನ ಹೆಂಡತಿನೇ ಎಷ್ಟೋ ಪರವಾಗಿಲ್ಲ, ಚೆನ್ನಾಗಿ ಅರಿತಾಳೆ, ಆದ್ರೆ ಕುಡಿಯೋದಿಲ್ಲ. ಅಪ್ಪ ಪೊಲೀಸಪ್ಪ, ಕಳ್ಳರನ್ನ ಪಳಗ್ಸೋದು ಹೆಂಡತಿನ ಪಳಗ್ಸೋಷ್ಟು ಸುಲಭ ಅಲ್ಲಮ್ಮ. ಓ ಮೀನಾಕ್ಷಿ ಲೆಟರ್ ಕೊಟ್ಟಿದ್ದಾಳೆ. ಏನು ಬರೆದಿದ್ದಾಳೆ? ಆಹಾ, ಅವಳ ಹ್ಯಾಂಡ್ ರೈಟಿಂಗ್ ಸೂಪರ್ ಸೂಪರ್, ಅವಳ ಮುಖ ಇದ್ದಂಗೆ ಸೂಪರ್ ಆಗಿ. ಏನಿದು? ಅರ್ಧ ಕೆಜಿ ಕಡ್ಲೆ ಹಿಟ್ಟು, ಅರ್ಧ ಕೆಜಿ ಸಕ್ಕರೆ, 1 ಕೆಜಿ ತುಪ್ಪ, ಮೈಸೂರು ಪಾಕು ಮಾಡಿ ಮುಗಿಸ್ಬಿಡ್ತೀನಿ. ಏನೋ ಮೋಹನ, ಈ ಕಡೆ ಬಂದ್ಬಿಟ್ಟಿದ್ಯಾ? ಇಲ್ಲೇ ಕೆಲ್ಸಿತ್ಕೊಂಡು. ಹೌದಾ? ಇವರು ನಮ್ಮ ಊರವ್ರೆ, ಸತ್ಯನಾರಾಯಣ ಅಂತ. ನಮಸ್ಕಾರ. ನಮಸ್ಕಾರ. ಊರಿಂದ ಬಂದಿದ್ದಾರೆ. ಇವರು ನಮ್ಮ ವಿಶ್ವನ್ ಫ್ರೆಂಡ್ ಮೋಹನ ಅಂತ. ನಮಸ್ಕಾರ ಸ್ವಾಮಿ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಸರಿ, ಇವರು ಒಂದು ವಿಷಯ ಹೇಳಿದ್ರು, ಅದ್ರ ಬಗ್ಗೆ ವಿಚಾರ ಮಾಡಕ್ ನಾವು 3 ಜನ ಸೇರಿದೀವಿ. ಅದು ಹಿಂಗ್ ಮಾಡಿದ್ರೆ ಹಂಗಾಗುತ್ತೆ, ನೀವೇನಂತೀರಾ? ಹೇಗೂ ಹೇಳಿದಾನೆ ನನ್ನ ಸ್ನೇಹಿತ ಇನ್ಸ್ಪೆಕ್ಟ್ರು, ಚೆನ್ನಾಗಿ ದಬಾಯಿಸ್ಬೇಕು ಅಂತ. ದಬಾಯಿಸೇ ಬಿಡದೆ ಇವತ್ತು, ಬಿಡಂಗಿಲ್ಲ. ಹೆಂಗ್ ದಬಾಯಿಸೋದು? ಗಂಡ ಅಂದ್ರೆ ಏನ್ ತಿಳ್ಕೊಂಡಿದೀಯಾ? ಅಲ್ಲಿ ನಿಂತ್ಕೋ, ಎಲ್ಲಿ ಕುಂತ್ಕೋ, ಸಾಕ ಜೋರ್ ಮಾಡಿದ್ದು? ಸಾಲ್ದ ಇನ್ನೂ ಜೋರ್ ಮಾಡ್ಬೇಕಾ? 1 ನಿಮಿಷ ತಾಕತ್ಗೆ ದವಾ ತಗೊಂಡ್ ಬಂದ್ಬಿಡ್ತೀನಿ. ಆಯ್ತು, ತಾಕತ್ಗೆ ದವಾ ತಗೊಂಡಿದ್ದೀನಿ. ಹ್ಯಾಕ್ ದಬಾಯಿಸೋದು ಗೊತ್ತಾ? ಗಂಡ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಬ್ಯಾಂಕ್ ಬಿಡೋದು ಎಷ್ಟೊತ್ತಿಗೆ, ನೀನ್ ಬರೋದು ಎಷ್ಟೊತ್ತಿಗೆ? ಮನೇಲಿ ಒಂದು ಪ್ರಾಣಿನ ನಾನು? ಪ್ರಾಣಿ ಅಲ್ಲ, ದೊರೆ. ಮನೇಲಿ ನಿನ್ ದೊರೆ ನಿನ್ಗೋಸ್ಕರ ಕಾಯ್ಕೊಂಡಿರ್ತಾನೆ ಅನ್ನೋಷ್ಟು ಪರಿಜ್ಞಾನ ಬೇಡ ನಿಂಗೆ? ಸರಿಯಾಗಿದೆ ಅಲ್ಲ? ಬರ್ಲಿ ಇವತ್ತು ದಬಾಯಿಸೇ ಬಿಡದಯ್ಯ. ಸುಸ್ತಾಗಿದೆ ಸ್ವಲ್ಪ. ರೀ, 1 ಲೋಟ ನೀರು. ಬಿಡಲ್ಲ, ದಬಾಯಿಸ್ತೀನಿ.
ಎಷ್ಟೊತ್ತಿಗೆ ಬರೋದು? ಎಷ್ಟೊತ್ತಿಗೆ ಬರೋದು? ಎಷ್ಟೊತ್ತಿಗೆ ಬರೋದು? ಏನ್ರಿ ನಿಮ್ ಗೋಳು? ಯಾರ ಮೇಲೆ ಕೂಗಾಡ್ತಾ ಇದ್ದೀರಾ? ತಲೆ ತಲೆ ಭುಜದ ಮೇಲೆ ಇದೆ ತಾನೆ? ಇದೆ ಕಣೆ. ಯಾಕೆ ಇಷ್ಟು ಲೇಟು? ಬಸ್ ನಾನಾ ಡ್ರೈವ್ ಮಾಡ್ಕೊಂಡ್ ಬರ್ತಿದ್ದೇನೆ. ಇಲ್ಲ. ಮತ್ತೆ ತಾಕತ್ತಿದ್ರೆ ಹೋಗಿ ಆ ಬಸ್ ಡ್ರೈವರ್ ಅನ್ನ ಕೇಳಿ. ಅಯ್ಯೋ, ಅಷ್ಟು ತಾಕತ್ತು ಇಲ್ಲ ಕಣೆ. ಮತ್ತೆ ನಿಮ್ ತಾಕತ್ತಾ ನಂಗೆ ಯಾವತ್ತೋ ಗೊತ್ತು. ಅಯ್ಯೋ, ನೀರು ಗೊತ್ತು, ತರ್ತೀನಿ, ಕೂತ್ಕೋ. ಮೊದ್ಲು ಹೋಗಿ. ಇವತ್ತು ಯಾಕೆ ಇವರಿಷ್ಟು ರೇಗಾಡ್ತಾ ಇದ್ದಾರೆ? ಯಾರೋ ಬಂದು ಚುಚ್ಕೊಟ್ಟಿದ್ದಾರೆ. ಆಮೇಲೆ ವಿಚಾರಿಸ್ತೀನಿ. ಮೈಸೂರು ಪಾಕ್ ಮಾಡಿದ್ದೆ, ಅದಕ್ಕೆ ಯಾಕೆ ಲೇಟು ಅಂತ ಕೇಳಿದೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಯಾವಾಗ ಕಲ್ತ್ರಿ? ಇಲ್ಲಿ ಪಕ್ಕದಲ್ಲಿ ಒಂದು ಮೀನಾಕ್ಷಿ ಕುಕಿಂಗ್ ಸೆಲ್ ಅಂತ ಇದೆ. ಏನು ಮೀನಾಕ್ಷಿನ? ನಾನಿಲ್ದಾಗ ಇಲ್ಲಿ ಬಂದ ಅವಳು. ನೋಡಿ ನೀವು 10 ಮೀರಿ ಹೋಗ್ತಾ ಇದ್ದೀರಾ ಅಲ್ರಿ? ನಾನಿಲ್ದಾಗ ಅವಳು ಇಲ್ಲೇನ್ರಿ ಕೆಲಸ? ನೋಡಿ, ಇವತ್ತು ನಿಮ್ಗೆ ಹಲ್ವಾ ಮಾಡೋದು ಹೇಳ್ಕೊಡ್ತಾಳೆ, ನಾಳೆ ನಿಮ್ಗೆ ಹಲ್ವಾ ತಿನ್ನಿಸ್ತಾಳೆ. ನೀವು ಅತಿ ಆಗ್ತಿದೆ ನಿಮ್ದು. ಇಲ್ಲ ಕಣೆ, ಖಂಡಿತವಾಗ್ಲೂ ಅವಳು ಇಲ್ಲಿ ಬಂದಿಲ್ಲ. ಆ ಮೈಸೂರು ಪ್ಯಾಕಿನ ಮೇಲೆ ಆಣೆ. ಆಹಾ, ನಿಮ್ ಯೋಗ್ಯತೆಗೆ ಆ ಆಣೆ ಬೇರೆ ಕೇಳು. ಎಲ್ಲ ಕರ್ಮ. ಅಂದ್ರೆ ಅಂತದ್ದೇನು ನಡೆದಿಲ್ಲ ಕಣೆ, ನಾನು ಪರಿಶುದ್ಧವಾಗಿದ್ದೀನಿ. ವಿಶಾಲ್ ಅವ್ರೆ, ವಿಶಾಲ್ ಅವ್ರೆ. ಹಾ, ಬಂದೆ ಕಣ್ರಿ. ಓ, ಏನ್ ಮಾಡ್ತಾ ಇದೀರಿ? ಹಾ, ಏನಿಲ್ರಿ, ಆಗ್ತಾನೆ ಬಂದೆ. ಮತ್ತೆ ನೀವ್ ಹೇಳಿದ್ರಲ್ಲ ಕಳ್ಳಪ್ರೇಮ ಕಾದಂಬರಿನ ತಂದಿದ್ದೀರಿ. ಹಾ, ತಂದಿದ್ದೀರಾ? ಹಾ, ಕೊಡಿ. ಮನೇಲಿ ಬೇರೆ ಬೋರ್ ಆಗ್ತಾ ಇತ್ತು. ಹೌದಾ? ಮನೆಯವ್ರೆಲ್ಲ ಹೋಗಿದಾರಂತೆ? ಹಾ, ಸರಿ, ಕೊಡಿ. ರೀ, ಆ ಕಾದಂಬರಿ ವೆರೈಟಿ ಬ್ಯಾಗ್ ಇದೆ ತಾನ್ರಿ? ಹಾ, ಕಳ್ಳಪ್ರೇಮ ಕಾದಂಬರಿ. ರೀ, ಆ ವೆರೈಟಿ ಬ್ಯಾಗ್ ಇದೆ, ತೆಗೆದುಕೊಂಡು ಟೇಬಲ್ ಮೇಲೆ ಹುಡ್ಕಕ್ಕಾಗಲ್ವಾ? ಕಳ್ಳ ಪ್ರೇಮ ನನಗೂ ಇಷ್ಟ. ಕೊಡಿ. ಓ, ತಂದ್ರಾ? ಕೊಡಿ. ಸಂಜೆ ಓದ್ಬಿಟ್ಟು ವಾಪಸ್ ಕೊಡ್ತೀನಿ. ಹಾ. ಆ ರೆಸಿಪಿ ಮಾಡಿದ್ರಾ? ಹಾ, ಏನ್ ರೆಸಿಪಿ? ಅದು ಮೈಸೂರು ಪಾಕದೊಂದು ರೆಸಿಪಿ ಮಾಡ್ಬೇಕಿತ್ತಲ್ಲ, ಮಾಡಿದ್ರಾ? ಹಾ, ಮಾಡಿದೀವಿ. ಆ ಬುಕ್ಕಲ್ಲಿ ಇಟ್ಟಿದ್ದೆ, ವಿಶ್ವನಾಥ್ ಅವ್ರು ನೋಡಿರ್ಬೇಕೋ ಏನೋ ನೋಡಿ. ಓ, ಅದು ಬೇಕಾ ನಿಮ್ಗೆ? ಹಾ, ಹೇಗಿತ್ತು? ರೀ, ಅದೊಂದು ರೆಸಿಪಿ ಇತ್ತಂತೆ, ಕೊಡ್ರಿ. ಕೊಡು, ಇದ್ದು ಕೊಡು. ಅಲ್ವೇ, ಆ ಮೀನಾಕ್ಷಿಗೆ ಈ ಸ್ಯಾಂಪಲ್ ಕೊಡು, ಮೈಸೂರು ಪಾಕ್ದು. ಆಯ್ತಾಯ್ತು, ತಗೊಳ್ಳಿ. ಓ, ಏನ್ರಿ ಇದು? ರೆಸಿಪಿನೂ ರೆಡಿ ಮಾಡ್ಬಿಟ್ಟಿದ್ದೀರಾ? ಓ, ಸೂಪರ್. ಹಾ, ಇದು ಸ್ವೀಟು ನಮ್ಮನೆಯವರು ಮಾಡಿದ್ದು, ಚೆನ್ನಾಗಿದೆ ನೋಡಿ ಹೇಳಿ. ಓ, ಹೌದ್ರಾ? ವಿಶ್ವನಾಥ್ ಅವ್ರು ಮಾಡಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಡಿ. ಅಲ್ರಿ, ನಿಮ್ ಲೇವಾದೇವತಿ ಆಯ್ತು ಅಲ್ರಿ? ಅವಳಿಗೆ ಸ್ವೀಟ್ ಕೊಡೋದಕ್ಕೆ ಏನಿತ್ತೀಗ? ಹಾಗಲ್ಲ ಕಣೆ, ಮೀನಾಕ್ಷಿ ಅವ್ರು ಕೊಟ್ಟಿದ್ ರೆಸಿಪಿ ಅಲ್ವಾ, ಅದಕ್ಕೋಸ್ಕರ ಅವ್ರು ತಿಂದು ಸಂತೋಷ ಪಡ್ಲಿ. ನಿನ್ ಗಂಡ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾನೆ ಅಂತ ತಿಳ್ಕೊಳ್ಳಿ, ಹೊಟ್ಟೆ ಕಿಚ್ಪಟ್ಕೊಂಡು ಅವಳ ಗಂಡನ ಕೈಲೂ ಮಾಡಿಸ್ಕೊಳ್ಳಿ, ಅದಕ್ಕೆ. ಸರಿ, ಕಾಫಿ ಆದ್ರೆ ತನ್ನಿ. ಆ ಹಾಡ್ ಬಸ್ಸಲ್ಲಿ ಒಂದೇ ರಶ್ಶು, ಸಾಕಾಗಿ ಹೋಗಿದೆ. ಮನೆಗೆ ಬರೋದೇ ಬೇಡ ಅನಿಸ್ತಿದೆ. ಅಲ್ಲಿ ಮಲ್ಕೊಳ್ಳೋಕ್ಕೂ ಅವಕಾಶ ಇದೆಯಾ? ಸಾಕು ತಲಂಟೆ, ತನ್ರಿ ಬೇಗ. ಇವ್ರ ಫ್ಯಾಕ್ಟ್ರಿ ಯಾವಾಗ ಶುರುವಾಗುತ್ತೆ ಅನ್ಸ್ಬಿಟ್ಟಿದೆ. ಈ ಬೆಳೆದಿದ್ದ ಗಂಡನ್ನ ಮನೇಲಿ ಬಿಟ್ಟು ಹೋಗೋದಿದೆಯಲ್ಲ, ಅದಷ್ಟು ಕಷ್ಟ ಇನ್ಯಾವುದೂ ಇಲ್ಲ. ಮೀನಾಕ್ಷಿ, ಏನ್ ಹೇಳುದು ನಿಮ್ದು? ಬೇಗ ಹೇಳಿ. ಅಲ್ಲ, ಏನು ಅಂದ್ರೆ ಅದೊಂದು ವಿಷಯ ಇತ್ತು, ಹೇಳ್ಬೇಕಾಗಿತ್ತು. ಹಾ, ಅತ್ತೇನಂತ ಬೇಗ ಹೇಳ್ಬಾರ್ದ? ಅಲ್ವೇ, 1 ತಿಂಗಳಿಂದ ಕೆಲಸ ಮಾಡಿದ್ದೀನಪ್ಪ, 3 ದಿನನಾದ್ರೂ ರಜಾ ಬೇಡವಾ ತಿಂಗಳಿಗೆ? ಹಾ, ನಿಮ್ಗೆ ರಜೆನಾ? 3 ದಿನನಾ? ನಾನೇ ರಜೆ ತಗೊಂಡಿಲ್ವೇ? ನೀನೇ ರಜೆ ತಗೊಂಡಿಲ್ವಾ? ಎಷ್ಟು ದಿನದಿಂದ ಹೇಳಲೇ ಇಲ್ಲ.
ಇಲ್ಲ ನನಗೆ. ಛೀ ಕಳ್ಳಿ. ನೋಡಿ ನೋಡಿ ನೋಡಿ, ತಲೆಹರಟೆ ಮಾಡಬೇಡಿ. ರಾತ್ರಿ ಅಡಿಗೆ ನೋಡಿ, ರಾತ್ರಿ ಟೊಮೆಟೊಕಾಯಿ ಚಟ್ನಿ ಮಾಡಿ. ಖಾರ ಖಾರ ಇರಲೇಬೇಕು. ಸರಿ ಸರಿ, ಚೆನ್ನಾಗಿ ಮಾಡಿ. ಬಾ, ಎಲ್ಲ ಕೆಟ್ಟೋಗಿದೆ. ಅಬ್ಬಾ 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 ಅಬ್ಬಾ, ರಾತ್ರಿ ಟೊಮೆಟೊಕಾಯಿ ಚಟ್ನಿ ಅಂತೆ, ಅದು ಖಾರವಾಗಿರ್ಬೇಕಂತೆ. ಬೆಳಗ್ಗೆ ತೆಂಗಿನಕಾಯಿ ಚಟ್ನಿ, ಸಿಂಪಲ್ ಆಗಿರ್ಬೇಕು. ಅಯ್ಯಪ್ಪ, ಲಾಕ್ಔಟ್ ಆದ ಗಂಡನ ಕಥೆ ಎಲ್ಲ ಕಡೆನೂ ನಾಕೌಟ್. ರೀ, ನಿನ್ನೆ 1000 ರೂಪಾಯಿ ಕೊಟ್ಟಿದ್ದೆ, ಅದ್ರ ಲೆಕ್ಕನೇ ಹೇಳಿಲ್ಲ ನೀವು. ಎಲ್ಲ ಬರೆದಿಟ್ಟಿದ್ದೀನಿ ನೋಡೆ. ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರ್ ಬಿಲ್ಲು, ತರಕಾರಿ, ದೇವಸ್ಥಾನ ಖರ್ಚು ಎಲ್ಲವುದು ಸೇರಿಸಿ ಎಲ್ಲ ಖರ್ಚಾಯ್ತು. ಈಗ ಒಂದ್ 43 ರೂಪಾಯಿ ಉಳಿದಿದೆ. ಅದೊಂದು ಸಾಸಿವೆ ಡಬ್ಬಿಲಿ ಇಟ್ಟಿದ್ದೀನಿ ನೋಡು. ಹಾ, ಬರೀ 400 ರೂಪಾಯಿ ಅಷ್ಟೇನಾ? ನೋಡಿ ನೋಡಿ ನೋಡಿ, ದುಡ್ಡು ವೆಚ್ಚ ಮಾಡ್ತಾ ಇದ್ದೀರಾ. ಹೀಗ್ ಮಾಡಿದ್ರೆ ದುಡ್ಡೆಲ್ಲಿಂದ ತರ್ಲಿ? ನಾನು ದುಡಿಯೋದು ನಾನೊಬ್ಳು. ಬ್ಯಾಂಕಲ್ಲಿ ವರ್ಕ್ ಮಾಡಿ, ಆಫೀಸಲ್ಲ, ಮನೆ ನೋಡ್ಲ, ಒಂದು ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ ಆ ಗೆಸ್ಟ್ಗಳ ಕಾಟ ಬೇರೆ. ಯಾರು ಬಂದಿದ್ದಾರೋ ಏನೋ. ನೀವು ಒಳಗಡೆ ಹೋಗಿ ಅಡಿಗೆ ನೋಡ್ಕೊಳ್ಳಿ. ವಿಶ್ವನಾಥ್ ಅವ್ರ ಮನೆ ಇದೆ ಏನ್ರಿ? ಹಾ, ಇದೇನೆ. ಕೂತ್ಕೊಳ್ಳಿ. ನಾವು ಪುರುಷರ ವಿಮೋಚನಾ ಸಂಘದವರು. ಇವರು ನಮ್ಮ ಪ್ರೆಸಿಡೆಂಟು ರಾಜಣ್ಣ ಅಂತ ಹೇಳಿ. ನಾನು ಸೆಕ್ರೆಟರಿ ಸುಬ್ಬಣ್ಣ. ಹಾ, ಪುರುಷ ವಿಮೋಚನಾ ಸಂಘನಾ? ನಾ ಈ ಮುಂಚೆ ಈ ಹೆಸರು ಕೇಳಲೇ ಇಲ್ವೇ? ಮೇಡಮ್, ಸ್ತ್ರೀ ವಿಮೋಚನಾ ಸಂಘ ಹೆಸರು ಕೇಳಿದ್ದೀರಾ? ಹಾ, ಕೇಳಿದೀನಿ. ಅದರ ಹಸ್ಬೆಂಡ್ ಕನ್ಸರ್ನ್ ಇದು. ಹೌದಾ? ಇತ್ತೀಚೆಗೆ ಮಹಿಳೆಯರ ಕಾಟ ಮತ್ತು ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇದೆ ಪುರುಷರ ಮೇಲೆ. ಕೆಲವು ಹೆಂಗಸರು ಗಂಡಸರನ್ನ ಕಾಲ್ಗಸಕ್ಕಿಂತ ಕಡೆಯಾಗಿ ನೋಡ್ತಾ ಇದ್ದಾರೆ. ಅವ್ರನ್ನ ಪತ್ತೆ ಮಾಡಿ ಅಂತ ಹೆಂಡತಿದ್ದೀರಿನ ಕೋರ್ಟಿಗೆ ಎಳೆದು 10 ವರ್ಷ 15 ವರ್ಷ ಜೈಲಿಗೆ ಕಳಿಸ್ತೀವಿ. ಹಾ, ಅಂತ ಹೆಂಗಸು ಇದಾರಾ? ಯಾಕಿಲ್ಲ ಮೇಡಮ್, ಆಗ್ಲೇ 8 ಕೇಸು ಬುಕ್ ಆಗಿದೆ. ಪಕ್ಕದ ಬೀದಿನಲ್ಲಿ ಇದೇ ತರ ಒಂದು ಸೇಮ್ ಕೇಸು 3 ತಿಂಗಳಿಂದ. ಅವ್ರ ಕತೆ ಯಾಕೆ ಹೇಳ್ತೀರಾ? ಕಣ್ಣಿಗೆ ನಿದ್ದೆ ಇಲ್ಲ, ಹೊಟ್ಟೆಗೆ ಅನ್ನ ಇಲ್ಲ. ಆ ಹೆಂಡತಿಯ ದೌರ್ಜನ್ಯ ನೋಡಬಾರ್ದು. ಗಂಡನ ಕೈಲಿ ಪಾತ್ರೆ ತೋರಿಸ್ತಾಳೆ, ನೆಲ ಗುಡಿಸಿಸ್ತಾಳೆ. ಇದನ್ನೆಲ್ಲ ನೀವು ನಂಬ್ತೀರೇನ್ರಿ? ಆಳದವಳು ಅಡ್ಗೆ ಕೂಡ ಅವನ ಕೈಲೇ ಮಾಡಿಸ್ತಾ ಇದ್ಲು ಸ್ವಾಮಿ. ಅಯ್ಯೋ, ಅವನು ಉದ್ದಿನ ಬೇಳೆ ರುಬ್ಬೋನು, ಇವಳು ಉದ್ದಿನ ವಡೆ ತಿನ್ನೋಳು. ಗಂಡ ಅಂದ್ರೆ ಗೌರವ ಬೇಡವಾ? ವರದಕ್ಷಿಣೆ ಕೊಟ್ಟು ಆ ಕಡೆ ಆಕೆ ಕೊಂಡ್ಕೊಂಡಿರ್ಬೋದು, ಆದ್ರೆ ಗಂಡ ಅನ್ಸ್ಕೊಂಡಿದ್ ಜೀವ ಎಲ್ಲಾರು ಮನೆ ಹಾಳಾಗಕ್ ಸಾಧ್ಯನಾ? ನೀವೇ ಹೇಳಿ. ಅಯ್ಯೋ ಪಾಪ, ಸಾಯಂಕಾಲ ಬಡಪಾಯಿ ಮುಖ ನೋಡಕ್ಕಾಗದು. ಕಾಫಿ ಮಾಡಿಕೊಂಡು ಹೆಂಡತಿ ಬರೋದು ಕಾಯ್ತಾ ಇರ್ತಾನೆ. ಗಂಡು ಕುಲದ ಸ್ವಾತಂತ್ರ್ಯ ಹರಣ ಇದು. ಅವಳಿಗೆ 10 ವರ್ಷ ಜೈಲ್ ಶಿಕ್ಷೆ ಗ್ಯಾರಂಟಿ ಬಿಡಿ. ಅಂದಾಗೆ ನಿಮ್ಮನೇಲಿ? ಹಾ, ನಮ್ಮನೆ ನಾವು ತುಂಬಾ ಅನ್ಯೋನ್ಯವಾಗಿದ್ದೀವಿ, ಗಂಡ ಹೆಂಡತಿ. ಅಂದಾಗೆ ನಿಮ್ಮ ಹೆಸರು? ನನ್ನ ಹೆಸರು ವಿಶಾಲಾಕ್ಷಿ ಅಂತ. ಸುಬ್ಬಣ್ಣ, ಇದು ಅತಿ ದೌರ್ಜನ್ಯದ ಕೇಸು. ಇದನ್ನ ರೆಡ್ ಡೈರಿಯಲ್ಲಿ ಬುಕ್ ಮಾಡು. ರೆಡ್ ಡೈರಿ ರೆಡಿ ಇದೆ. ಏನ್ ಉದ್ಯೋಗ ಮಾಡ್ತೀರಿ? ನಾನು ಬ್ಯಾಂಕ್ಗೆ, ನಮ್ಮನೆಯವರು ಫ್ಯಾಕ್ಟ್ರಿಗೆ. ಈಗ ಮನೇಲಿಲ್ವಾ? ಹಾ, ಇಲ್ಲ ಇಲ್ಲ, ಸೆಕೆಂಡ್ ಶಿಫ್ಟ್ ರಾತ್ರಿ 10 ಗಂಟೆ ಬರ್ತಾರೆ. ಸಾರಿಗೆ ಟೊಮೆಟೊ ಎಷ್ಟು ಹಾಕ್ಲೆ? 4 ಹಾಕಿ. ಏ ಗುಂಡ, ಬಾರೋ ಇಲ್ಲಿ. ಬಾರೋ ಇಲ್ಲಿ. ಬನ್ರಿ ಬನ್ರಿ, ಬೇಗ ಬನ್ರಿ, ಅಡಿಗೆ ಆಮೇಲೆ ಮಾಡೋದು. ಸಾರು ಕೊಟ್ಟು ಹೋಗ್ತಾ ಇದೆ, ಕೆಲಸ ಇದೆ. ಬಾರೋ ಇಲ್ಲಿ. ಸ್ವಲ್ಪನೂ ಗೌರವ ಬೇಡವಾ? ಹೋಗಿ ಬಾರೆ ಅಂತ ಮಾತಾಡ್ಸೋದಾ? ಹಲ್ಲು ಊದಿಸ್ಬಿಡ್ತೀನಿ. ಹೋಗಿ ಬಾರೆ ಅಂತ ಮಾತಾಡ್ಸ್ಬಾರ್ದ? ಆತರ ಕಾನೂನು ಬಂದಿದ್ಯಾ? ಸಾಕು ಮುಚ್ಚೆ ಬಾಯಿ, ಸಾಕು. ನಾನು ಬಂದಾಗ್ಲಿಂದ ಗಮನಿಸ್ತಾನೆ ಇದ್ದೀನಿ. ನಾವ್ ಯಾರು, ಯಾವ ಸಂಸ್ಥೆಯವರು ಅಂತ ಗೊತ್ತಿಲ್ವಾ? ಗೊತ್ತಿದ್ದು ನಮ್ ಸಾಹೇಬ್ರಿಗೆ ಕಾನೂನು ಬಗ್ಗೆ ಕೇಳ್ತೀಯ? ಎತ್ಕೊಂಡು ಗತಿ ಕಾಣಿಸ್ಬಿಡ್ತೀನಿ ನೋಡಿ. ಮೇಡಮ್, ನೀವೊಂದು ಕಂಪ್ಲೇಂಟ್ ಬರೆದು ಕೊಡಿ. ಕೈ ಎಳೆದ ಅಂತ ಆ ಕಡೆ ತಗೊಂಡೋಗಿ ಇವನ್ನ ತಿಥಿ ಮಾಡ್ಬಿಡ್ತೀವಿ. ಅಯೋಗ್ಯ, ಮನೆ ಹೊಡ್ತಿ ಮಾತಾಡ್ಸೋ ಪರಿಜ್ಞಾನ ಇಲ್ಲ ಇವನಿಗೆ. ರೀ ಇಲ್ಲ ಇಲ್ಲ, ತುಂಬಾ ಒಳ್ಳೆಯವರು. ನೋಡಿ ನೋಡಿ, ಅಡಿಗೆ ಮನೆ ಕೆಲಸ ಏನೋ ಉಕ್ಕೋಗ್ತಾ ಇದೆ. ಅಯ್ಯೋ, ಹಾಲು ಇಟ್ಟಿದ್ದೆ. ಸರಿ, ನಿಮ್ಮ ಯಜಮಾನರು ಹೇಗೆ? ನಿಮಗೂ ಅವ್ರಿಗೂ ಜಗಳ, ಮನಸ್ತಾಪ? ಇಲ್ವೇ ಇಲ್ಲ, ತುಂಬಾ ಒಳ್ಳೆಯವರು, ದೇವರಂತವರು. ಆಗಾಗ್ಗೆ ಅಡ್ಗೆ ಕೆಲಸದಲ್ಲಿ ಏನಾದ್ರು ಸಹಾಯ ಮಾಡ್ತಾರೋ ಅಥವಾ ಏನು ಇಲ್ವೇ ಇಲ್ವೋ? ನಾನು ಬಿಡೋದೇ ಇಲ್ಲ. ಹೇಗೂ ಅಡಿಗೆಯವನಿದ್ದಾನಲ್ಲ. ನೀವು ಈ ಗುಂಡನ್ನು ಕೆಲಸದಿಂದ ಬಿಡಿಸ್ಬಿಡಿ. ನನ್ನ ಮಾತು ಕೇಳೋದಿದ್ರೆ ಯಾರೋ ಒಬ್ಬಳು ಅಡಿಗೆಯವನ್ನ ಇಟ್ಕೊಳ್ಳೋದೇ ವಾಸಿ.
ಹಾ, ಮುಂಚೆ ಅಡಿಗೆಯವಳೇ ಇದ್ಲು, ನನಗೆ ಯಾಕೋ ಸರಿ ಬರ್ಲಿಲ್ಲ. ಹಾಗಂದ್ರೆ ನಮ್ಮನೆಯವರ ನನಗಿಂತ ಅವಳ ಹತ್ರನೇ ಮಾತಾಡ್ತಿರೋರು. ಹಾ, ಸಸ್ಪೆಕ್ಟೆಡ್. ಸುಬ್ಬು, ಈ ಪಾಯಿಂಟ್ ಬರ್ಕೊಳ್ಳಪ್ಪ. ರೀ 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 ಅದನ್ನೆಲ್ಲ ಬರ್ಕೋಬೇಡ್ರಿ. ನೋಡಿ, ಏನೋ ಹೇಳ್ದೆ, ಸಂಸಾರ ಬಿಟ್ಟು ಸರ್ಕಾರ ರಟ್ಟಾಗ್ಬಾರ್ದು, ಹಾಗೆ ದಯವಿಟ್ಟು ಈ ಥರದನ್ನ ಬರ್ಕೋಬೇಡಿ. ಯಾಕೆ ಅಷ್ಟೊಂದು ಗಾಬರಿ ಆಗ್ತೀರಾ? ಗಾಬರಿ ಆಗುವಂತದ್ದೇನಿದೆ? ಯಾವ ಗಂಡಸರು? ಸ್ವಲ್ಪ ಬರ್ತೀಯಾ ಇಲ್ಲಿ? ಆಮೇಲೆ ಹೇಳ್ತೀನಿ. ಅಲ್ವೇ, ಈಗ ಬಂದಿದಾರಲ್ಲ ಅವರು, ಮಧ್ಯಾಹ್ನ ಊಟಕ್ಕೆ ಇರ್ತಾರ ಅಂತ. ಅಯ್ಯೋ, ನೋಡ್ದೆ ಅವನ್ ವರ್ಷೇನ? ನೋಡ್ದೆ ಸರ್, ಅವಾಗ್ಲಿಂದಾನು ನೋಡ್ತಾನೆ ಇದ್ದೀನಿ. ತುಂಬಾ ಹದ್ಮೀರ್ ಹೋಗ್ತಾ ಇದ್ದಾನೆ. ಮೇಡಮ್, ಅವನ್ ಗಂಡಸ ಇರ್ಬೋದು, ಅವನ್ ಇದೇ ರೀತಿ ನೀವು ಸದ್ರ ಕೊಟ್ರೆ ತಲೆ ಮೇಲೆ ಹತ್ ಕೂತ್ಕೊಳ್ತಾನೆ. ನೋಡ್ತಾ ಇರಿ, ನಾವ್ ಹೇಳ್ತಾ ಇದೀವಿ, ಹುಷಾರಾಗಿರಿ. ನೋಡಿ, ನಾನು ರಾಜಣ್ಣ, ಪುರುಷ ವಿಮೋಚನಾ ಸಂಘದ ಪ್ರೆಸಿಡೆಂಟ್ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಗಂಡನನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ, ಜ್ಞಾಪಕವಿರಲಿ. ಇಲ್ಲ ಇಲ್ಲ, ಅದೇನಂದ್ರೆ ತುಂಬಾ ವರ್ಷ ನಮ್ಮ ಮನೇಲೇ ಇದ್ದಾರೆ, ನನ್ನ ಚಿಕ್ಕಂದಿಂದ ಎತ್ತಾಡ್ಸಿದ್ದಾರೆ, ಅದಕ್ಕೆ ಸಲಿಗೆ ಅಷ್ಟೇ. ಹೌದಾ, ಸರಿ. ಸುಬಣ್ಣ, ಈ ಪಾಯಿಂಟ್ ಬರ್ಕೊಳ್ಳಪ್ಪ. ರೀ ಅದನ್ನೆಲ್ಲ ಬರ್ಕೋಬೇಡ್ರಿ. ಯಾಕ್ರಿ ಪದೇ ಪದೇ ಇಷ್ಟೊಂದು ಗಾಬರಿ ಆಗ್ತೀರಾ? ಇದು ಸರ್ಕಾರಕ್ಕೆ ಒಂದು ರಿಪೋರ್ಟ್ ಕೊಡಬೇಕು, ಏನೇನ್ ನಡೀತಾ ಇದೆ ಅದ್ರ ಬಗ್ಗೆ ಒಂದು ಪುಟ್ಟ ವರದಿ ಮಾಡಬೇಕು. ತುಂಬಾ ಗಾಬರಿ ಆಗುವಂತದ್ದು ಏನು ಇಲ್ಲ. ಸರಿ, ನೀವು ಮನೆಯಲ್ಲಿ ಭೀಮನ ಅಮಾವಾಸ್ಯೆ ಆಚರಿಸ್ತೀರಾ? ಹಾ, ಖಂಡಿತವಾಗೂ ಆಚರಿಸ್ತೀವಿ. ಅದೇ ಗಂಡನ ಪೂಜೆ ಮಾಡೋದು ವರ್ಷಕ್ಕೊಂದ್ಸಲ. ಕೆಲವರು ಮನೆಯಲ್ಲಿ ನಿತ್ಯ ಪೂಜೆ ಮಾಡ್ತಾರೆ. ಸಾಯಂಕಾಲ ಬೇಗ ಬಂದ್ರೆ 5 ಗಂಟೆಗೆ ಯಾಕೆ ಬೇಗ ಬಂದ ಅಂತ, ಲೇಟ್ ಆಗಿ 10 ಗಂಟೆಗೆ ಬಂದ್ರೆ ಯಾಕೆ ಲೇಟ್ ಆಗಿ ಬಂದ ಅಂತ. ಬಡಪಾಯಿಗೆ ಪೂಜೆ ಮಾತ್ರ ತಪ್ಪಿದ್ದಲ್ಲ. ಅದನ್ನೇ ನೋಡಿ ಪುರುಷರ ವಿಮೋಚನಾ ಸಂಸ್ಥೆ ಅಂತ ಹುಟ್ಟಿರೋದು. ಅದ್ ಸರಿ, ಭೀಮ್ನ ಅಮಾವಾಸ್ಯೆ ಹೇಗೆ ಆಚರಿಸ್ತೀರಾ ನಿಮ್ಮನೇಲಿ? ಅದೇ ಮಾಮೂಲು, ಗಂಡಂದರಿಗೆ ಎಣ್ಣೆ ಹಚ್ಚಿ ಅಭ್ಯಂಜನ ಮಾಡಿಸೋದು. ನೀವೇ ಅಭ್ಯಂಜನ ಮಾಡಿಸ್ತೀರಾ? ಹಾ, ನಾನೇ ಮಾಡಿಸ್ತೀನಿ. ಅಡಿಗೆ ಒಳಿದ್ದಾಗ ಅವಳೇ ಮಾಡಿಸಿದ್ಲೇನು? ಹಾ, ಅದಕ್ಕೆ ಅವಳನ್ನ ಕಳಿಸ್ಬಿಟ್ಟೆ. ಬಹಳ ಒಳ್ಳೇದ್ ಮಾಡಿದ್ರಿ. ಮುಂದೆ ನಾವು ಜ್ಯೋತಿರ್ಭೀಮಲಿಂಗೇಶ್ವರ ಪೂಜೆ ಮಾಡ್ತೀವಿ. ಅವ್ರು ನನ್ನ ಕೈ ಕಂಕಣ ಕಟ್ತಾರೆ, ನಾನು ಅವ್ರ ಕಾಲ ನಮಸ್ಕಾರ ಮಾಡ್ತೀನಿ. ಓಹೋ, ಹಾಗಾದ್ರೆ ನೀವು ಕಾಲಿಗೆ ನಮಸ್ಕಾರ ಮಾಡೋದು ವರ್ಷಕ್ಕೆ ಒಂದೇ ಸಲ ಅನ್ನಂಗಾಯ್ತು. ಇಲ್ಲ ಇಲ್ಲ ಇಲ್ಲ, ಬಿಡುವಿದ್ದಾಗೆಲ್ಲ ಮಾಡ್ತಿರ್ತೀನಿ. ಬಿಡು ಸಿಕ್ಕಾಗೆಲ್ಲ ಅಂದ್ರೆ ಸರಿಪ, ಅಂದಾಜಿಂದಲೇ ತಿಂಗಳಾಗ ಒಂದು 10 ಸರಿ ಅಂತ ಬರ್ಕೊಂಡೆ. ಆಮೇಲೆ ಪುರಿ ಪಾಯಸ ಮಾಡ್ತೀವಿ, ಹಬ್ಬ ಆಚರಿಸ್ತೀವಿ. ಪೂರಿ ಅಂದ್ರೆ ನೆನಪಾಯ್ತು. ಸ್ವಲ್ಪ ಲಟ್ಟಣಿಗೆ ತರಿಸಿ. ಲಟ್ಟಣಿಗೆನಾ? ಯಾಕ್ರಿ? ನಮ್ಮ ಸಂಘದವರು ಮೊದಲು ಚೆಕ್ ಮಾಡುವುದೇ ಆ ಲಟ್ಟಣಿಗೆಯನ್ನು. ಬೇಗ ತರಿಸಿ. ಲಟ್ಟಣಿಗೆ ಬೇಕಂತ ಬೇಗ ತರ್ರಿ ರೀ, ಬೇಗ ಬರ್ರಿ. ಬೇಗ ತರ್ಸಮ್ಮ. ಏನಿದು, ಇನ್ನೂ 10 ಕಡೆ ಹೋಗ್ಬೇಕು ನಾವು. ಅಲ್ವೇ, ಒಂದ್ಸಲ ಲಟ್ಟಣಿಗೆ ಅಂತೀಯ, ಮತ್ತದೇನೋ ಬೇಕು ಅಂತೀಯ, ನಾನೇನೋ ಅಂತ ಮಾಡ್ಲಿ? ಗುಂಡ ತೊಂಬರ ಇಲ್ಲಿ. ಏನ್ ಲಟ್ಟಣಿಗೆ ಈ ಗತಿ ಆಗಿದೆಯಲ್ಲ ನೋಡಿ ಸರ್, ಎಲ್ಲ ಜೂಜ್ ಹೋಗಿದೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಏನಯ್ಯ ಇದು? ಯಾವುದು? ಬಾರೇ ಇಲ್ಲಿ, ಮೂಲೆ ಮುರಿದು ಹೋಗಿದೆ ಇದು. ಅದು ತಂದಾಗ್ಲೇ ಆಗಿತ್ತು ಸರ್. ಏನ್ ಅಂತೀಯ? ಹಾಗಾದ್ರೆ ಇದನ್ನು ಇದೇನ್ ಸೆಕೆಂಡ್ ಹ್ಯಾಂಡ್? ಸೆಕೆಂಡ್ ಹ್ಯಾಂಡ್ ಅಲ್ಲ, ಒರಿಜಿನಲ್ಲೇ. ನಾನು ಅವಳು ಹೋಗಿ ತಗೊಂಬಂದಿದ್ದು ಅಲ್ವೇನೆ? ನೀನು ಪದೇ ಪದೇ ಅವಳು ಇವಳು ಅಂದ್ರೆ ಇದ್ರಲ್ಲೇ ಬಾರಿಸ್ಬಿಡ್ತೀನಿ. ನೀನು ಚಿಕ್ಕಂದಿನಿಂದ ಮೇಡಮ್ ಅನ್ನ ಆಡಿಸಿರ್ಬಹುದು. ಒಂದು ಸಲಿಗೆ ತಗೋಬೇಡ, ಒಳ್ಳೇದಲ್ಲ. ಇಲ್ಲ ಬಿಡ್ರಿ, ಅವ್ರು ಬಹಳ ಒಳ್ಳೆಯವರು. ನೀವು ಅಡಿಗೆ ಮನೆ ಕೆಲಸ ನೋಡಿ ಹೋಗ್ರಿ. ತಗೊಂಡೋಗು. ಸುಬ್ಬು, ಲಟ್ಟಣಿಗೆ ಕಾಲದಲ್ಲಿ ಬರೀ ಲಟ್ಟಣಿಗೆ ಸುಸ್ಥಿತಿಯಲ್ಲಿ ಇದೆ. ಲಟ್ಟಣಿಗೆ ಸುಸ್ಥಿತಿಯಲ್ಲಿ ಇದೆ ಸರ್. ಈ ಕಡೆ ಬರ್ತಿದ್ದೀನಿ ಮೇಡಮ್, ನಾವಿನ್ ಬರ್ತೀವಿ. ಬಂದಿದ್ದ ಕೆಲಸ ಆಯ್ತು. 1 ನಿಮಿಷ ಇರಿ, ಬಂದೆ. ರೀ ಬನ್ನಿ ಇಲ್ಲಿ. ಏನೇ ಅದು? ಅಯ್ಯ, ಯಾಕೆ ಸೌಟ್ ಕಿತ್ಕೋತಾ ಇದೀಯಾ? ನಾಳೆಯಿಂದ ಅಡಿಗೆ ಕೆಲಸ ಎಲ್ಲ ನಂದೆ, ನೀವು ತಲೆ ಹಾಕ್ಬೇಡಿ.
ಹಾಗಾದ್ರೆ ಕೈ ಹಾಕ್ಬೋದಾ? ತಲೆನೂ ಹಾಕ್ಬೇಡಿ, ಕೈನೂ ಹಾಕ್ಬೇಡಿ, ಅಡಿಗೆ ಕೆಲಸ ಎಲ್ಲ ನಾನು ಮಾಡ್ತೀನಿ. ನಾನು ನಿಂದ ಏನಾದ್ರೂ ತಪ್ಪಾಯ್ತೇನೆ ಹೇಳೆ. ನೋಡ್ರಿ, ಟೈಮ್ಗೆ ಊಟ ಮಾಡಿ ಸುಮ್ಮನೆ ಇರ್ರಿ, ಇನ್ನೇನು ಕೇಳ್ಬಿಡಿ ನನ್ನ. ಹಾಗಾದ್ರೆ ಬ್ಯಾಂಕ್ ಹೋಗಲ್ವಾ ನೀನು? ಬ್ಯಾಂಕ್ ಕೆಲಸ ಏನ್ ಮಾಡ್ತೀಯ? ನೋಡ್ರಿ, ಬ್ಯಾಂಕ್ ಹೋಗೋ ಮುಂಚೆನೆ ಅಡಿಗೆ ಕೆಲಸ ಎಲ್ಲ ಮಾಡಿ ಮುಗಿಸ್ತೀನಿ. ಬ್ಯಾಂಕ್ ಕೆಲಸನೂ ಮಾಡ್ತೀನಿ, ಅಡಿಗೆ ಕೆಲಸನೂ ಮಾಡ್ತೀನಿ. ನಡೀರಿ. ನಮಸ್ಕಾರ ಸರ್, ನಿಮ್ಮನ್ನು ನೋಡ್ದಂಗ ಆಯ್ತು. ಹಾ, ನಮಸ್ಕಾರ. ಅದು ಏನೋ ಬರ್ಕೋತಾ ಇದ್ದೀರಾ? ಏನಿಲ್ಲ, ಈ ಮನೆಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು. ವಿಶಾಲಕ್ಷಮ್ಮ ಎಲ್ಲ ಹೇಳಿದ್ರು, ಬರ್ಕೊಂಡಾಯ್ತು ಸುಬ್ಬಣ್ಣ. ಹಾ, ಆಯ್ತನಪ್ಪ, ಬರ್ಕೊಂಡ್ಯಾ? ನಿಮ್ ಕಂಡ್ರೆ ಏನ್ ಪ್ರೀತಿ, ಏನ್ ಗೌರವ, ಏನ್ ಅಭಿಮಾನ. ನಮ್ಗಂತೂ ಬಹಳ ಸಂತೋಷ ಆಯ್ತು ಸ್ವಾಮಿ. ಹುಡುಗಿ ಅವಳನ್ನ ನಾನು ಚಿಕ್ಕಂದಿನಿಂದಲೂ ಎತ್ತಾಡ್ಸಿದ್ದೀನಲ್ಲ. ನೀವುನು ಸರ್. ಬಣ ಬಾರೋ ಇಲ್ಲಿ. ಇದು ಐನಾತಿ ಪಾಯಿಂಟ್, ಇದು ಬರ್ಕೋ ಸರ್. ಚಿಕ್ಕದಾಗಿ ಬರೀಯಪ್ಪ, ಒಂದು ಎಕ್ಸ್ಟ್ರಿಕ್ ಹಾಕು. ಆಗ್ಲೇ ಬರ್ತಿದ್ದೀನಿ ನೋಡಿ ಸರ್. ಒಳ್ಳೇದು, ಬರ್ಕೋ. ಸರ್ ಬರ್ಸಿದ್ದೀನಿ ನೋಡಿ. ಸಾಹೇಬ್ರ, ಈಗ ಬಂದ್ರಾ? ಹಾ ಹೌದಮ್ಮ, ಈಗ ಬಂದೆ. ಎಲ್ಲಮ್ಮ ಅವನು? ಒಳಗಡೆ ಇದ್ದಾರೆ. ಒಳಗಡೆ ಇದ್ದಾನ? ಏನ್ ಮಾಡ್ತಿದ್ದಾನೆ? ಒಳಗಡೆನೆ ಇದ್ದಾನೆ ಸರ್, ಹಾಳಾದವನು, ವಿಪರೀತ ಪಟ್ಟಿಂಗ. ಕರೆದು ವಿಚಾರಿಸಿ ಅವನ್ನ. ಹೋಗ್ ಕರಿಯಮ್ಮ ಅವನ್ನ. ರೀ, ನಿಮ್ಮಪ್ಪ ಬಂದಿದ್ದಾರೆ, ನೀವು ಮಾತ್ರ ಬರಬೇಡಿ. ನಮ್ಮಪ್ಪ ಬಂದಿದಾರ? ನೀವು ಮಾತ್ರ ಬರಬೇಡಿ. ದಮ್ಮಯ್ಯ ಅಂತೀನಿ. ಈ ದಿನ ಮುಂದೆ ಬರಬೇಡಿ. ನಾಳೆಯಿಂದ ನಿಮ್ಮ ಆರ್ಡರ್ ಎಲ್ಲ ಕೇಳ್ತಾ ಇರ್ತೀನಿ. ನಿಜವಾಗ್ಲೂ? ಇವಾಗ್ಲೂ ಪ್ರಾಮಿಸ್. ಅದೆಲ್ಲ ಅಡಿಗೆ ಕೆಲಸ ನಾನೇ ಮಾಡ್ತೀನಿ, ನೀವು ಹೇಳ್ದಂಗೆ ಕೇಳ್ತೀನಿ. ನಮ್ ವಿಶಾಲ ಇದಾಳಲ್ಲ, ಅವಳು ದೇವರಂತ ಹೆಣ್ಣು. ಅಂದ್ರೆ ಆವಾಗ ನಿಮಗೂ ಆಶೀರ್ವಾದ ಮಾಡ್ತಾರ ಅಂದಂಗ ಆಯ್ತು. ಚೇ ಪಾಪ ಅಂತ ಹುಡುಗಿ ಅಲ್ಲ ಅವಳು. ಅವರು ನಿಮ್ಮ ಮೇಲೆ ಯಾವಾಗಾರು ಬೈದಿದ್ದು, ಕೈ ಮಾಡಿದ್ದು, ಗ್ರಹಚಾರ ಬಿಡಿಸಿದ್ದು ಇಲ್ವಾ? ಅಂತದೆಲ್ಲ ಏನು ಮಾಡಲ್ಲ ರೀ ಆ ಹುಡುಗಿ. ಅವಳಿಗೆ ನಾನೇ ತಲೆ ಬಾಚಿದ್ದೀನಿ, ಊಟ ಮಾಡಿಸಿದ್ದೀನಿ, ಸ್ನಾನನೂ ಮಾಡಿಸಿದ್ದೀನಿ. ಹೌದಾ ಮೇಡಮ್? ಖಂಡಿತವಾಗ್ಲೂ ಹೌದು. ಆ ಪಾಯಿಂಟ್ ಬರ್ಕೊಳ್ಳಪ್ಪ, ಬೇರೆ ಪೇಜ್ನಲ್ಲಿ ಬರೆಯೋದು. ಬರಿತಾ ಇದ್ದೀನಿ, ಈ ಕಡೆ ಬರಿತಾ ಇದ್ದೀನಿ. ನಿಮ್ಮಿಬ್ಬರಿಗೂ ಯಾವುದೇ ಕಾರಣಕ್ಕೂ ಜಗಳ ಆಗಿರೋದು ಸಾಧ್ಯತೆನೇ ಇಲ್ವಾ? ಜಗಳನ? ಅವಳು ಯಾಕ್ರಿ ಜಗಳ ಮಾಡ್ತಾಳೆ? ಇನ್ಫ್ಯಾಕ್ಟು ಅವಳ ಹಣೆ ಮೇಲೆ ಗಾಯ ಥರ ಆಗಿದೆಯಲ್ಲ, ಅದು ಹೇಗಾಯ್ತು ಅಂತ ಕೇಳಿ. ಕೇಳ ಸರ್? ಲಗಾಯಿಸು. ಕೇಳ್ಬಿಡ್ತೀನಿ. ಲಗಾಯಿಸು. ಕೇಳೇ ಬಿಡ್ತೀನಿ. ಮೇಡಮ್, ನಿಮ್ಮ ಹಣೆ ಮೇಲೆ ಒಂದು ಗಾಯದ ಗುರುತು ಕಾಣ್ತಾ ಇದೆಯಲ್ಲ, ನಾನು ಬಂದಾಗ್ಲಿಂದ ಅದು ಗಮನಿಸ್ತಾ ಇದ್ದೀನಿ. ಅದು ಯಾರ ಹಾಗೆಯಿಂದ ಬಂದಿದ್ದು? ಇದು ಬಂದಿದ್ದಲ್ಲ, ನಾನು ಸಣ್ಣವಳಿದ್ದಾಗ ಅವಳು ಹೆಗರತ್ತೆ ಆಟ ಆಡ್ತಿದ್ದೆ, ಆಗ ಜಾರಿ ಬಿದ್ದು ಆಗಿದ್ದಷ್ಟೇ. ಹೌದಾ ಮೇಡಮ್? ನಿಜವಾಗ್ಲೂ ಹೆಗಲ್ ಮೇಲೆ ಹತ್ತಿದ್ರ? ಈ ವಯಸ್ಸಲ್ಲಿ ಸುಳ್ಳು ಹೇಳಿ ನಾನು ಯಾವ ಪಾಪಕ್ಕೆ ಹೋಗೋಣ ರೀ? ಏನೇನೋ ಕೇಳ್ತೀರಾ ನೀವು. ಸುಬ್ಬು, ಬರ್ಕೊ ಇದನ್ನ. ಹೆಗಲ್ ವಿಷಯ ಇದು, ಬಿಡೋ ಹಾಗಿಲ್ಲ. ಜಾಗ ಇಲ್ಲ ಸರ್, ಜಾಗ ಇಲ್ಲ. ಎಂತ ಆಟ ಇದು? ಸುಬ್ಬು, ನೀ ಬಾರೋ ಇಲ್ಲಿ, ಬಾರೋ. ನೋಡಪ್ಪ, ಅರ್ಥ ಮಾಡ್ಕೋ. ಪರ್ಸನಲ್ ವಿಷಯಗಳಿವು. ಅವ್ರು ಎಲ್ಲರ ಆಡ್ಲಿ, ಎಷ್ಟೊತ್ತರ ಆಡ್ಲಿ, ಹೆಂಗರ ಆಡ್ಲಿ, ಇದು ಯಾಕಪ್ಪ ಅದು? ಬರ್ಕೊಳ್ಳೋ ಸುಮ್ಮನೆ. ಅಯ್ಯೋ ರಾಮ. ತಮ್ಮ ಪರಿಚಯ ಅದು ತುಂಬಾ ಸಂತೋಷ ಸರ್. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ನಿಮಗೂ ವಿಶಾಲಗೂ ಎಂದು ತಕರಾರಾಗೇ ಇಲ್ವಾ? ತಕರಾರ? ಯಾವ ರೀತಿ ರೀ ತಕರಾರು? ಒಂದೇ ಮಾತಲ್ಲಿ ಹೇಳೋದಿದ್ರೆ ಅವಳು ನನ್ನ ಮಗಳು ಸಮಾನ. ಹೌದಾ ಸರ್? ಸರ್, ನಿಮ್ಗೆ ಎಷ್ಟೇ ಆಶ್ಚರ್ಯ ಆದ್ರೂ ಪುಸ್ತಕದಲ್ಲಿ ಒಂದು ಇಂಚು ಜಾಗ ಇಲ್ಲ ಸರ್. ಕ್ಲೋಸ್ ಮಾಡ್ತಾ ಇದ್ದೀನಿ. ಅಯ್ಯೋ, ಪುಸ್ತಕದಲ್ಲಿ ಜಾಗ ಇಲ್ಲದ್ರೆ ಪರವಾಗಿಲ್ಲ, ಜೇಬ್ ಖಾಲಿ ಇದೆ ತಾನೇ. ಇಟ್ಕೊಳ್ಳಿ. ಹಾ ಸರಿ, ಅವಳು ಬರೋಕ್ಕಿಂತ ಮುಂಚೆ ಜಾಗ ಖಾಲಿ ಮಾಡಿ. ಈಗ ಬನ್ನಿ ಆಚೆಗೆ. ಯಾವಾಗ ಬಂದ್ರಿ? ಆಗ್ಲೇ ಬಂದ. ಏನ್ ಮಾಡ್ತಾ ಇದೆಯೋ? ಅಲ್ಲ ಅಪ್ಪಾಜಿ, ಬಯಪ್ನಳ್ಳಿಯಿಂದ ಯಾರೋ ಬೈಯೋರು ಬಂದಿದ್ರಲ್ಲ, ಅದಕ್ಕೆ ಒಳಗಡೆ ಇದ್ದೆ. ಬೈಯೋರ್ ಬಂದಿದ್ರ? ಯಾರಮ್ಮ ಅವರು?
ಏನಿಲ್ಲ ಬೈಯೋರಲ್ಲ ಮಾವಯ್ಯ, ತುಂಬಾ ಒಳ್ಳೆಯವರು, ಸ್ವಲ್ಪ ಬಾಯಿ ಜೋರಷ್ಟೇ. ಹೌದಾ? ಏನಂತ ವಿಶ್ವ? ಅಪ್ಪಾಜಿ, ಹಾ ಹೆಂಡ್ತಿನ ಏಕವಚನದಲ್ಲಿ ಮಾತಾಡ್ಸಿದ್ರೆ ಜೈಲ್ಗೆ ಹಾಕ್ಬಿಡ್ತಾರಂತೆ. ಏನಿದು? ಏಯ್, ಏನೋ ಅಂತದೇನಿಲ್ಲ ಕಣ. ಗಂಡ ಹೆಂಡತಿ ಹೆಂಗ್ ಬೇಕಾದ್ರೂ ಕರಿಬಹುದು, ಹೆಂಗ್ ಬೇಕಾದ್ರೂ ಇರ್ಬೋದು. ಲೇ ಅಂತ ಕರೀತಾರೆ. ಅದೇನೋ ಇಂಗ್ಲಿಷ್ಲೇನೋ ಕನ್ನಡಲೇನೋ ಯಾರಿಗೆ ಗೊತ್ತಾಗುತ್ತೆ? ಆಮೇಲೆ ಇನ್ನು ಒಂದಷ್ಟು ಪ್ರೀತಿ ಹೆಚ್ಚಾದ್ರೆ ಹೆಂಡತಿರು ಗಂಡನ ಅಂತ ನಾಯಿ ಕರ್ದಂಗ್ ಕರೀತಾರೆ. ತಪ್ಪು ಮಾವಯ್ಯ, ಗಂಡ ಅಂದ್ರೆ ಗೌರವ, ಭಯ, ಭಕ್ತಿ ಇರ್ಬೇಕು. ಹೌದಮ್ಮ, ಅದೆಲ್ಲ ಇದ್ರೇನೆ ಮನೆಯಲ್ಲಿ ಸಾಮರಸ್ಯ ಇರೋದು, ನಮ್ ಸಂಸ್ಕೃತಿನೂ ಬೆಳೆಯೋದು. ಅಪ್ಪಾಜಿ, ಹಾ ನಾನು ಹಾ ಹೆಂಡ್ತಿನ ಹಾ ಏನಂತ ಬೇಕಾದ್ರೂ ಕರಿಬೋದಾ? ಕರಿಬೇಡಪ್ಪ, ಬರೀ ಕೂಗು ಸಾಕು. ಹೌದಾ? ಹಾ ಹಾಗಾದ್ರೆ ವಿಶಾಲುನ ಶಾಲು ಅಂತ ಕರಿಬೋದಾ? ಓಹೋ, ಶಾಲು ಅಂತ ಆದ್ರೆ ಕೂಗು, ತಗ್ಗು ಅಂತನಾದ್ರೂ ಕೂಗು. ಏನೋ ಒಂದ್ ಕರೆದ್ಬಿಟ್ಟು ಸಂತೋಷವಾಗಿ ಮನೆಯಲ್ಲಿ ಇರಿ, ಅವಾಗ ಮನೇನು ಒಳ್ಳೆ ಚೆನ್ನಾಗಿರುತ್ತೆ. ಮಾವಯ್ಯ, ಹೋದ್ ಕೆಲ್ಸ ಏನಾಯ್ತು? ಹಾ ಹೇಳ್ತೀನಮ್ಮ, ಹೇಳ್ತೀನಿ. ಅದ್ ಸರಿ, ಯಾರೋ ಬಂದಿದ್ರು ಅಂದಿಯಲ್ಲ, ಏನಮ್ಮ ಅದಾಯ್ತು? ಅವರ ಸೆನ್ಸೆಕ್ಸ್ನವರು. ಸೆನ್ಸಸ್ ಅವರ? ಯಾರು? ಸೆನ್ಸ್ ಯಾರಿಗಿದೆ ಅಂತ ಚೆಕ್ ಮಾಡಕ್ ಬಂದಿದ್ರು ಅನ್ನೋ? ಅಷ್ಟೇ ಅಷ್ಟೇ. ಅಷ್ಟೇನಾ? ಸದ್ಯ ಅವಳಿಗೇನೋ ಗೊತ್ತಾಗ್ಲಿಲ್ಲಪ್ಪ. ಸರಿ ಅಮ್ಮ. ಇನ್ನೇನಪ್ಪ ವಿಶ್ವ? ನೀನೇನಮ್ಮ ಹೇಳ್ದೆ? ನಾ ಗಂಡ ಅನ್ಯೂನ್ಯವಾಗಿದೆ ಅಂದೆ. ಬೆರಗಡೆ ಅಂದ್ರು. ಓ, ಈಗ ಸಮಾಧಾನ ಆಯ್ತಮ್ಮ. ಲೋ ವಿಶ್ವ, ಬಾರ ಇಲ್ಲಿ, ನಿನ್ಗೊಂದು ವಿಷಯ ಹೇಳ್ಬೇಕು ಕಣ. ಅದ್ ಏನ್ ಹೇಳ್ಬೇಕು? ಬೇಗ ಹೇಳಿ ಅಪ್ಪಾಜಿ, ಅಡಿಗೆ ಮಾಡ್ಬೇಕು. ರೀ ನೀವು ಅಡಿಗೆ ಮನೆ ಕಾಲಿಡೋ ಹಾಗೇ ಇಲ್ಲ. ರಾತ್ರಿ ಅಡಿಗೆ ಎಲ್ಲ ನಾನೇ ನಾನ್ ಮಾಡ್ತೀನಿ. ರೀ ಸುಮ್ನೆ ಇರ್ರಿ. ಓಹೋ, ಏನಮ್ಮ ವಾರ್ನಿಂಗ್ ನೋಟಿಸ್ ಕೊಟ್ಟಂಗಿದೆ? ಮಾವಯ್ಯ, ಏನಾದ್ರೂ ಅಡಿಗೆ ಮನೆ ಬಂದ್ರೆ ಲಟ್ಟಣಿಗೆ ತಗೋತೀನಿ. ಓಹೋ, ನಟ್ಟಂಗೆ ವಾರ್ನಿಂಗ? ವಾರ್ನಿಂಗ್ ಅಷ್ಟೇ. ಸರಿ. ನೋಡೋ ವಿಶ್ವ, ನೋಡು, ನಿನ್ಗೊಂದು ಸಂತೋಷದ ವಿಷಯ ಹೇಳ್ಬೇಕು ಅಂತ ಇದ್ನಲ್ಲ, ಈಗ ಹೇಳ್ತೀನಿ ಕೇಳು. ನಿಂದು ಲಾಕ್ಔಟ್ ಆಗಿತ್ತಲ್ಲ ಫ್ಯಾಕ್ಟ್ರಿ, ಅದು ನಾಳೆಯಿಂದ ಶುರು ಆಗ್ತಾ ಇದೆ. ಶುರುವಾಗ್ತಾ ಇದೆಯಾ? ಜೊತೆಗೆ ಅರಿಯರ್ಸ್ ಕೊಡ್ತಾ ಇದಾರೆ ಕಣವ. ಈ ಸಂತೋಷದಲ್ಲಿ ಇದುವರೆಗೂ ಹೆಲ್ಪ್ ಮಾಡ್ತಾ ಇದೆಯಲ್ಲ ವಿಶಾಲಿಗೆ, ಅದನ್ನ ಮರಿಬೇಡ, ಗೊತ್ತಾಯ್ತಾ? ಹೀಗೆ ಮುಂದುವರ್ಸ್ಕೊಂಡು ಹೋಗು. ಈ ಸಂತೋಷದಲ್ಲಿ ಏನಾದ್ರು ಸುತ್ತಿನಲ್ಲಿ ಮೈಸೂರು ಪಾಕ್ ಮಾಡಿದೀನಿ, ತರ್ತೀನಿ. ರೀ ನಿಲ್ರಿ ಸುಮ್ನೆ. ನಾನು ಮೈಸೂರು ಪಾಕು, ಖಾರ, ಕಾಫಿ ಎಲ್ಲ ತರ್ತೀನಿ. ನೀವು ಆರಾಮಾಗಿ ಮಾತಾಡ್ತಾ ಇರಿ. ಅಬ್ಬಾ, ವಿಶಾಲಿನಲ್ಲಿ ಏನ್ ತರ ಬದಲಾವಣೆ! ಸರ್ಕಾರನೇ ಬದಲಾದಂತಿದೆ. ಲೋ ವಿಶ್ವ, ಇದನ್ನೆಲ್ಲ ನಾನೇ ಮಾಡ್ಸಿರೋದು ಕಣೋ. ಹೌದಾ? ಆ ಲಾಕ್ಔಟ್ ಆಗಿದ್ದ ಸಮಯದಲ್ಲಿ ನಿನ್ ದುಸ್ಥಿತಿ ನೋಡಕ್ಕಾಗ್ಲಿಲ್ಲ ಕಣೋ. ಗಂಡಸ್ತನನೇ ಕಳ್ಕೊಂಡು ಮನುಷ್ಯನ ತರನೇ ಇರ್ಲಿಲ್ಲ ನೀನು. ನೀನ್ ಮೊದಲ ತರ ಮನುಷ್ಯನಾಗಿ ಮಾಡ್ಬೇಕು ಅಂತ ಪಣ ತೊಟ್ಟೆ. ಇದಕ್ಕೆಲ್ಲ ಏನಾದ್ರೂ ಒಂದು ಫೇವರೇಟ್ ವ್ಯವಸ್ಥೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಗೊತ್ತಾಗ್ಲಿ ಬಿಡಿ, ನನ್ನ ಸ್ನೇಹಿತ ಮೋಹನ ಬಂದ, ಅವಂದೇ ಪ್ಲಾನ್ ಇದೆಲ್ಲ. ಬಾಪ. ಹೌದಯ್ಯ ವಿಶ್ವ, ಈಗ ಎಲ್ಲ ವಿಷಯ ರಿಪೇರಿ ಮಾಡಿ ಒಂದು ಹದ್ದು ಬಸ್ತಿಗೆ ತಂದಿದ್ದೀವಿ. ನಿನ್ನ ಅದೃಷ್ಟಕ್ಕೆ ಫ್ಯಾಕ್ಟ್ರಿ ಬೇರೆ ಪ್ರಾರಂಭ ಆಗ್ತಾ ಇದೆ. ನೋಡು ವಿಶ್ವ, ಇದೇ ಗ್ರಿಪ್ ಅಲ್ಲಿ ನೀನು ಸಂಸಾರ ಮಾಡಬೇಕು. ಏನಾದ್ರೂ ಲೂಜು ಬಿಟ್ಟು ಫ್ಯಾಕ್ಟ್ರಿ ಲಾಕ್ಔಟ್, ಮನೇಲಿ ನಾಕ್ಔಟ್. ನಾಟಕವನ್ನ ನಿರ್ದೇಶನ ಮಾಡಿ, ವಿಶ್ವನ ಪಾತ್ರ ಮಾಡಿ, ಮೇಕಪ್ ಸಹ ನೋಡಿಕೊಂಡವರು ಶ್ರೀ ಎಚ್.ಎಸ್. ಗಣೇಶ್. ಚಪ್ಪಾಳೆ ಬರಲಿ. ತುಂಬಾ ಚೂಟಿಯಾಗಿ ನಟಿಸಿದಂತಹ ವಿಶಾಲು ಶ್ರೀಮತಿ ಶೋಭಾ ಶ್ರೀಕಾಂತ್. ಇನ್ಸ್ಪೆಕ್ಟರ್ ಆಗಿ ದಬಾಯಿಸಿದವರು ಶ್ರೀ ಬದ್ರಿನಾರಾಯಣ್ ಜೋಶಿ. ತಂದೆ ಪಾತ್ರವನ್ನ ಸಹಜವಾಗಿ ನಡೆಸಿದವರು ಸುದರ್ಶನ್ ಶಿವಾನಂದ್. ರಾಜಣ್ಣ ಶ್ರೀ ಪಾಲಾಕ್ಷಿ ಖರ್ಜಗಿ. ಸುಬ್ಬಣ್ಣ ಶ್ರೀ ಮೋಹನ್ ರಾವ್ ಭದ್ರಾವತಿ. ಆಮೇಲೆ ಪ್ರೇಕ್ಷಕರ ನಿಮಗೆಲ್ಲ ಒಂದು ಚಿಕ್ಕಿ ಧ್ವನಿ ಕೇಳಿಸ್ತಾ ಇತ್ತಲ್ಲ, ಆದರೆ ಅವ್ರನ್ನ ನಾವು ನೋಡೇ ಇಲ್ಲ. ಕಣ್ಣಿಗೆ ಕಾಣದ ಧ್ವನಿ ಶ್ರೀಮತಿ ಪುಷ್ಪಾ ಸುಭಾಷಯ್ಯ. ಇವರೇ ಒಳಗೆ ಬಚ್ಚಿಟ್ಕೊಂಡು ಮಾತಾಡ್ತಾ ಇದ್ರು.
ಆಮೇಲೆ ಈ ಕಾರ್ಯಕ್ರಮದ ಪೋಷಕರು ಶ್ರೀ MG ಸುಭಾಷಯ್ಯ ಹಾಗೂ ಶ್ರೀ S ಮಂಜುನಾಥ್. ನಿರ್ದೇಶನ ಶ್ರೀ HS ಗಣೇಶ್. ನಾಟಕ ಆದ್ಮೇಲೆ ತೆರೆ ಹಿಂದೆ ಅನೇಕ ಕೆಲಸಗಳಿರುತ್ತವೆ. ಅದೆಲ್ಲವನ್ನು ತೂಗಿಸಿಕೊಂಡು ಹೋದವರು ಸೂತ್ರಧಾರಿ ಶ್ರೀ ಸತ್ಯನಾರಾಯಣ. ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ನನ್ನ ಪರಿಚಯ ನಿಮಗೆಲ್ಲ ಇದೆ. ನನ್ನ ಹೆಸರು ಮಧ್ವರಾಜ್.